ನಮೋ ಅರ್ಹಂತಾನಂ ನಮೋ ಸಿದ್ಧಾನಂ ನಮೋ ಆಯರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋವೆ ಸವಸಾಹುನಂ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋಗನಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. ಇವತ್ತು ನೀವು ಮೊನ್ನೆ ಹೇಳಿದ್ದೆ ನಮೋಕಾರ ಮಹಾಮಂತ್ರದ ಬಗ್ಗೆ ಚರ್ಚೆ ಮಾಡಬೇಕಂತೇಳಿ ಏತ್ರಲ್ಲಿ ಎಲ್ಲರಿಗೂ ಯಾವುದಾದ್ರೂ ಮಂತ್ರ ಏನಾದರೂ ಭಯಪಟ್ಟಿದ್ದು ಕೇಳಿದ್ರೆ ನೀವೇನಂತ ಹೇಳ್ತೀರಿ? ಮಂತ್ರ ಅಂತ ಕೇಳೋಣ ಎಲ್ಲರೂ ಏನು ಹೇಳ್ತೀರಪ್ಪ ಅಂತ ನಮಗೆ ಯಾವ ಮಂತ್ರ ಬರ್ತಾವ್ರಿ? ಮಂತ್ರ ನಮಗೇನು ಬರೋಂಗಿಲ್ಲ. ಜನರಲಿ ಎಲ್ಲರೂ ಹೇಳೋದು ಅದ ರೀ. ನಮಗೆ ಮಂತ್ರ ಅಂದರೆ ಎಂಥ ಮಂತ್ರ ಅನ್ನಿಸ್ತಾವೆ ಹೇಳ್ರಿ? ಓಂ ಬ್ರೀಂ ಶ್ರೀಂ ಕ್ಲೀಂ ಅರ್ಹಂ ಇವೆಲ್ಲ ಏನು ಅನ್ನಿಸ್ತಾವಪ್ಪ ಅಂದ್ರೆ ಮಂತ್ರ ಅನ್ನಿಸ್ತಾವೆ. ಆದರೆ ನಮೋಕಾರ ಮಂತ್ರ ನಮಗೆ ಯಾವತ್ತೂ ಮಂತ್ರತ ಅನ್ಸಂಗ ಇಲ್ಲ. ಮಂತ್ರ ಅಲ್ರಿ, ಮಹಾಮಂತ್ರ ಅಂತ ಹೇಳ್ತಾರೆ. ಯಾವ್ದನ್ನ? ನಮೋಕಾರ ಮಹಾಮಂತ್ರವನ್ನು. ಬಟ್ ನಮಗೆ ಇಲ್ಲಿ ತನಕ ಮಂತ್ರ ಅಂದ್ರೆ ಅರ್ಥಾತ್ ಈ ಓಂ ಹ್ರೀಂ ಶ್ರೀ ಇಂಥವತ್ತು ಹೇಳಿ ಹೆಚ್ಚು ನಮಗೆ. ಮತ್ತು ನಮೋಕಾರ ಮಂತ್ರವನ್ನು ಇಲ್ಲಿ ತನಕ ಯಾರೂ ಬರೆದು ಭಯಪಟ್ಟು ಯಾರು ಮಾಡ್ಕೊಂಡಿಲ್ಲ. ಅದ್ರ ವಿಶೇಷ ಸರ್ ಬಾಯಿಂದ ಸಹಜವಾಗಿ ಸಣ್ಣಾಗಿರ್ತಾ 6 ತಿಂಗಳಾದ ನಂತರ ಅಥವಾ ಎಷ್ಟೋ ತಿಂಗಳಾದ ನಂತರ ಬಸ್ತ್ಯಾಗ ಬಂದು ಏನು ಸಂಸ್ಕಾರ ಹಾಕ್ತಾರಲ್ಲ, ಇಲ್ಲಿ ತನಕ ಯಾರಾದರೂ ಇದನ್ನ ಬರೋದಾಗಲಿ ಏನಾದರೂ ಮಾಡಾಗಲಿ ಬೈಹಾಟ ಯಾರೂ ಮಾಡಿಲ್ರಿ. ಅಂದರೆ ಹೆಂಗೆ ನಾವು ಏನಾದರೂ ಶ್ಲೋಕ ಭಯಪಟ್ಟು ಮಾಡ್ಬೇಕು, ಬರೋದು ಭಯಪಟ್ಟು ಮಾಡ್ತಾವೆ, ಅಂಥದ್ದು ಏನು ಮಾಡಿಲ್ಲ. ಅಂದರೆ ನಮೋಕಾರ ಮಹಾಮಂತ್ರ ಹೆಂಗಿತ್ತಪ್ಪ ಅಂತಂದ್ರೆ ಸಹಜವಾಗಿ ಬರ್ತಕ್ಕಂಥ ವಿಷಯ. ಇನ್ನು ಮತ್ತೊಂದು ನಮೋಕಾರ ಮಂತ್ರದ ವಿಶೇಷ ಏನು ಹೇಳ್ರಿ? ಜನ್ಮದ ಸಮಯದೊಳಗೂ ಕೂಡ, ಮರಣದ ಸಮಯದೊಳಗೂ ಕೂಡ, ಅಥವಾ ಯಾವುದರ ಶುಭ ಕಾರ್ಯದೊಳಗೂ ಕೂಡ, ಅಶುಭ ಕಾರ್ಯದೊಳಗೂ ಕೂಡ ಯಾವ ಇಂಥ ಸಂದರ್ಭ ಇಲ್ಲ. ಎಲ್ಲ ಸಂದರ್ಭದೊಳಗೆ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ನಮೋಕಾರ ಮಹಾಮಂತ್ರವನ್ನು ಜಪನ ಮಾಡ್ತೇವೆ. ಕೆಲವೊಂದು ಮಂತ್ರಗಳು ಹೆಂಗಿರ್ತಾವಪ್ಪ ಅಂದ್ರೆ ಶುಭ ಕಾರ್ಯಗಳು ಅಷ್ಟೇ. ಕೆಲವೊಂದು ಕಾರ್ಯಗಳ ಅಶುಭ ಕಾರ್ಯ, ಹಿಂಗೆ ಅಶುಭ ಕಾರ್ಯದಾಗ ಯಾವ ಮಂತ್ರವನ್ನು ಜಪನ ಮಾಡಂಗಿಲ್ಲ. ಬಟ್ ನಮೋಕಾರ ಮಹಾಮಂತ್ರದ ವಿಶೇಷತೆ ಏನೈತಪ್ಪ ಅಂತಂದ್ರೆ ಯಾವ ಇಂಥದ್ದು ಒಂದೂ ಇಲ್ಲಲ್ಲ, ಎಲ್ಲ ಟೈಮ್ದಾಗ ನಮೋಕಾರ ಮಂತ್ರವನ್ನು ನಾವು ಜಪನೆ ಮಾಡ್ತೇವೆ. ಯಾವಾಗ ಭಗವಾನ್ ಮಹಾವೀರರ ಮೋಕ್ಷಕ್ಕೆ ಹೋದರು, ಅದಾದ ನಂತರ ಇಂದ್ರಗೋತಿ ಗೌತಮ, ಸುಧರ್ಮಾಚಾರ್ಯ, ಜಂಬೂಸ್ವಾಮಿ ಅನುಬದ್ಧ ಕೇವಲಿ, ಶ್ರೀಧರ ಅಂತೇಳಿ ಅಂತಿಮ ಕೇವಲಿ, ಇವರೆಲ್ಲರೂ ಮೋಕ್ಷಕ್ಕೆ ಹೋದ ನಂತರ ಯಾರು ಒಬ್ಬರೂ ಕೂಡ ದಿಗಂಬರ ಆಚಾರ್ಯಗೆ ಏನು ಸಮಸ್ಯೆ ಆಯ್ತಪ್ಪ ಅಂತಂದ್ರೆ ಇನ್ನು ಭವಿಷ್ಯದೊಳಗೆ ನಮ್ಮ ಜಿನಶಾಸನ ಶಾಶ್ವತವಾಗಿ ಉಳಿಯೋದು ಯಾವಾಗ ಹಿಂಗೆ, ಅದು ಯಾವಾಗ ವಿಚಾರ ಬತ್ತು ಹೇಳ್ರಿ? ಭಗವಾನ್ ಮಹಾವೀರರ ಮೋಕ್ಷಕ್ಕೂ ಹೋದ 681 ವರ್ಷ ಆಗನ. ಎಷ್ಟು ವರ್ಷ ಆಗನ? 600. ಭಗವಾನ್ ಮಹಾವೀರ ಮೋಕ್ಷಕ್ಕೆ ಹೋಗಿ 681 ವರ್ಷ ಆಗನ ಧರ್ಸೇನಾಚಾರ್ಯ ವಿಕಲ್ಪ ಬತ್ತು. ಧರ್ಸೇನಾಚಾರ್ಯಗೆ ವಿಕಲ್ಪ ಬಂದಾಗ ಆ ಧರ್ಸೇನಾಚಾರ್ಯಗೂ ಕೂಡ ಏನು 12 ಅಂಗ ಇದ್ದಾವಲ್ಲ, ಆ 12 ಅಂಗದೊಳಗೂ ಕೂಡ ಒಂದು ಅಂಗದು ಪೂರ್ಣಿಲ್ ಜರ ಹೆಚ್ಚ ಕಡಿಮೆ. ಒಂದು ಅಂಗದ ಜ್ಞಾನ ಯಾರಿಗೆ? ಕೇವಲ ಧರ್ಸೇನಾಚಾರ್ಯ. ಆ ಧರ್ಸೇನಾಚಾರ್ಯಗೆ ವಿಕಲ್ಪ ಬಂದ ನಂತರ ಜ್ಞಾನ ಸ್ವಯಂವೇ ಏನಾಕಿತ್ತಪ್ಪ ಅಂತಂದ್ರೆ ಗಟ್ಟಿ ತಾಕೋತ್ ಬರ್ಕತ್ತಿತ್ತು. ಆಯ್ತು ಅವಾಗ ವಿಕಲ್ಪ ಬಂದಾಗ ಅಲ್ಲೇ ಪಕ್ಕದಲ್ಲಿ ಮಹಿಮಾ ನಗರಿ ಅಂತ ಇತ್ತತ್ತೆ, ಉಜ್ಜಯಿನಿ ನಗರಿ ಯಾವ್ದು ನಗರಿ, ಅಲ್ಲಿ ಮುನಿ ಮಹಾರಾಜರ ಸಮ್ಮೇಳನ ಆಗ್ತಾ ಇತ್ತು. ಆಯ್ತು ಸಮ್ಮೇಳನ ಆಗ್ತಾ ಇದ್ದಾಗ ಇವ್ರಿಗೆ ಸ್ವಪ್ನದಾಗ ವಿಕಲ್ಪ ಬತ್ತಷ್ಟ. ಆ ವಿಕಲ್ಪ ಬಂದಾಗ ಸಹಜವಾಗಿ 2 ಜನ ಮುನಿ ಮಹಾರಾಜರು ಬಂದ್ರು ಮುಂಜಾನೆ. ಅವ್ರ ಹೆಸರೇನಪ್ಪ ಅಂತಂದ್ರೆ ನರವಾಹನ ಮತ್ತು ಸುಬುದ್ಧಿ. ಅವ್ರ ಹೆಸರೇನ್ರಿ?
ನರವಾಹನ ಮತ್ತು ಸುಬುದ್ಧಿ ಇನ್ನು ಪುಷ್ಪದಂಥ ಭೂತಬಲಿ ಆಮೇಲೆ ಆಗ್ತಾರೆ ಅವ್ರು. ಬಟ್ ಹಾಂ, ಮೊದಲು ಅವ್ರ ಹೆಸರು ಏನಾಗಿತ್ತಪ್ಪ ಅಂತಂದ್ರೆ ನರವಾಹನ ಮತ್ತು ಸುಬುದ್ಧಿ ಅಂತ ಹೇಳಿ. ಯಾವಾಗ ಅವ್ರಿಗೆ ಇಬ್ಬರು ಮಂದಿಗೆ ಪರೀಕ್ಷೆ ಸಲುವಾಗಿ ಅಂತೂ ಒಂದೊಂದು ಸೂತ್ರವನ್ನು ಕೊಡ್ತಾರೋ, ಆ ಸೂತ್ರವನ್ನು ಕೊಟ್ಟಾಗ ಒಂದು ಅಕ್ಷರ ಕಡಿಮೆ ಇರ್ತದೆ, ಒಂದು ಅಕ್ಷರ ಹೆಚ್ಚಿರ್ತದೆ. ಮತ್ತು ಕಂಪಲ್ಸರಿ ಏನು ಹೇಳ್ತಾರೆ ಅಂದ್ರೆ ಗುರು ನೋಡ್ರಿ ಪರೀಕ್ಷೆ ಅಂತೂ ಮಾಡಾಕಬೇಕ ಶಿಷ್ಯಂದಿರದ. ಸೊ ಸೂತ್ರದಲ್ಲಿ ಒಂದು ಅಕ್ಷರ ಏನು ಮಾಡ್ತಾರಪ್ಪ ಅಂತಂದ್ರೆ ಹೆಚ್ಚ ಮತ್ತು ಕಡಿಮೆ ಮಾಡಿದಾಗ ಅವ್ರಿಗೆ ಹೇಳ್ತಾರೆ, ಏನು ಹೇಳ್ತಾರೋ, ಇದ್ರೊಳಗೆ ನೀವು ಶುದ್ಧವಾಗಿ ಉಚ್ಚಾರಣೆ ಮಾಡೋದ್ರಿಂದ ದೇವತೆಗಳು ಪ್ರತ್ಯಕ್ಷ ಆಗ್ತಾರೋ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಹೇಳ್ರಿ? ಸಮಂತಭದ್ರ ಆಚಾರ್ಯ ರತ್ನಗಣ ಶ್ರಾವಕಾಚಾರದಾಗ ಹೇಳ್ತಾರೋ, ಯಾವುದೇ ಮಂತ್ರವನ್ನು ಶುದ್ಧ ಉಚ್ಚಾರಣೆ ಮಾಡ್ರೆ ಮಾತ್ರ ಫಲ ಸಿಗ್ತೈತಿ. ಆ್ಯಂಡ್ ನಾವು ನಮೋಕಾರ ಮಂತ್ರ ಹೆಂಗತ್ತವ್ರಿ? ನಾವು ನಮೋಕಾರ ಮಂತ್ರ ನೋಡ್ರಿ, ಈಗ ನಮ್ಮೂರಂತ ನಮ್ಮ ಶುದ್ಧ ನಮ್ಮ ಏನು ಫಾಯ್ದೆ ಇಲ್ಲ. ಈಗ ನಾವು ಜಪಮಾಲೆ ತೊಗೋತವ್ರಿ, ಜಪಮಾಲೆದೊಳಗೆ ಅದು ಎಷ್ಟು ನಮ್ಮೂರಂತ ನಮ್ಮ ನಮ್ಮ ಅದು ಉಚ್ಚಾರಣೆ ಸ್ಪಷ್ಟ ಆಗಲಿಲ್ಲ ಅಂದ್ರೆ ನೀವು 108 ಸಲ ಹೇಳ್ರಿ, 1008 ಸಲ ಹೇಳ್ರಿ, ಅದು ಯಾವುದೂ ಉಪಯೋಗ ಇಲ್ಲ. ಸೊ ಆ ನಮೋಕಾರ ಮಹಾಮಂತ್ರವನ್ನು ಪ್ರಪ್ರಥಮವಾಗಿ ಯಾವ ಗ್ರಂಥದ ಮಂಗಲಾಚರಣೆಯಾಗಿ ಬರೆದು ಹೇಳ್ರಿ? ಷಟ್ಖಂಡಾಗಮ. ಇನ್ನೇ ಪುಷ್ಪದಂತ ಭೂತಬಲಿ ಕಥೆ ಹೇಳ್ತಾ ಇದ್ದೆ. ಪುಷ್ಪದಂತ ಮತ್ತು ಭೂತಬಲಿ ಇದ್ದಾಗ ಆ ಪುಷ್ಪದಂತ ಅಂಥೇಳಿ ಯಾವಾಗ ಮುನಿ ಮಹಾರಾಜರ ಶ್ಲೋಕವನ್ನು ಉಚ್ಚಾರಣೆ ಮಾಡೋ ಸೂತ್ರವನ್ನು ಅವಾಗ ದೇವತೆಗಳು ಪ್ರತ್ಯಕ್ಷ ಆಗಲಿಲ್ಲ. ಅಲ್ಲಿ ಒಂದು ಹಲ್ಲು ಮುಂದಿತ್ತದ್ದು, ಒಬ್ಬಕ್ಕಿದೇನಿತ್ರಿ ಅತಿ ಸುಂದರಲೆಗಳು ಹಲ್ಲು ಮುಂದಿದ್ದ ದೇವತೆ ಪ್ರತ್ಯಕ್ಷ ಹೇಳು. ಆಯ್ತು ಅವಾಗ ಸೂತ್ರವನ್ನು ಉಚ್ಚಾರಣೆ ಮಾಡಿದ ನಂತರ ಗುರುಗಳಂತ ಹೇಳಿದ್ರು ದೇವತೆಗಳು ಪ್ರತ್ಯಕ್ಷ ಆಗ್ತಾರು. ಇದ್ರೊಳಗೆ ಏನಾದರೂ ಸ್ವಲ್ಪ ಗಡಬಡಿ ಇರ್ಬೇಕಂತ ಹೇಳಿ ತಿಳ್ಕೊಂಡು ಮಾತ್ರ ಅದನ್ನು ಶುದ್ಧ ಮಾಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ಶುದ್ಧವಾಗಿ ಹೇಳ್ತಾರೋ. ಅವಾಗ ದೇವತೆಗಳು ಕೊಟ್ಟಂಥ ಹೆಸರು ಅವ್ರಿಗೇನಪ್ಪ ಅಂತಂದ್ರೆ ಪುಷ್ಪದಂತ ಅಂತ ಹೇಳಿ ಅಂತ ಬಂದಿತ್ರಲ್ಲ. ಅದಕ್ಕೆ ಪುಷ್ಪದಂತ ಮತ್ತು ಭೂತಬಲಿಗೆ ಏನಾಗಿರ್ತೈತಪ್ಪ ಅಂತಂದ್ರೆ ಒಂದು ಅಕ್ಷರ ಕಡಿಮೆ ಇರ್ತೈತಿ. ಆಯ್ತು ಅವನಿಗೂ ಹಿಂಗೆ ಆದಾಗ ಅದನ್ನು ತಮ್ಮ ಜ್ಞಾನದಿಂದ ಸರಿಪಡಿಸ್ತಾರೋ. ಆಯ್ತು ಯಾವಾಗ ಅವಂಗ ಅಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ಪುಷ್ಪದಂತ ಭೂತಬಲಿಗೆ ಅಲ್ಲಿ ವೆಂತರ ದೇವ ಪ್ರತ್ಯಕ್ಷ ಆಗ್ತಾರೆ. ಆ ವೆಂತರ ದೇವ ಪ್ರತ್ಯಕ್ಷ ಅವ್ರಿಗೆ ಹೆಸರು ಏನು ಇಡ್ತಾರಪ್ಪ ಅಂತಂದ್ರೆ ಭೂತಬಲಿ. ಇಲ್ಲಿ ತನಕ ನಮ್ಮ ದಿಗಂಬರ ಧರ್ಮ ಒಳಗೆ ಪ್ರಪ್ರಥಮವಾಗಿ ಏನಾದರೂ ಬರುದ್ದಾರಂದ್ರೆ ಅದು ಏನಪ್ಪ ಅಂತಂದ್ರೆ ನಮೋಕಾರ ಮಂತ್ರ. ಪ್ರಪ್ರಥಮವಾಗಿ ಇದನ್ನು ಪುಷ್ಪದಂತ ಮತ್ತು ಭೂತಬಲಿ ಒಳಗೆ ಇಬ್ಬರು ಮಂದಿಕ್ಕಿಂತ ದೊಡ್ಡವರ ಪುಷ್ಪದಂತ. ಆ ಪುಷ್ಪದಂತನ ಬರ್ದರು. ಆ ಪುಷ್ಪದಂತರ ಪ್ರಪ್ರಥಮವಾಗಿ ಮೊದಲನೇದಾಗಿ ಏನಾದರೂ ಶಬ್ದ ದಿಗಂಬರ ಒಳಗೆ ಬರ್ತೈತಪ್ಪ ಅಂತಂದ್ರೆ ಅದು ಯಾವ್ದ? ನಮೋ ಅರ್ಹಂತಾನಂ. ಮತ್ತು ವಿಶೇಷತ ನೋಡ್ರಿ, ಇಬ್ಬರು ಮಂದಿ ಹೋದರು ಯಾರ ಹತ್ರ? ಆ ದಿಗಂಬರ ಮುನಿರಾಜರ ಹತ್ರ. ಅಲ್ಲಿ ಹೋದ ನಂತರ ತಮ್ಮದು ಬಖಾನ ಮಾಡ್ಕೊಳ್ಳಿಲ್ಲ. ದರ್ಶನಾಚಾರ್ಯ ದರ್ಶನ ಮಾಡ್ಕೊಂಡ್ರೆ ಮಹಾರಾಜರು ಒಂದು ಹೆಚ್ಚಿತ್ರಿ, ಒಂದು ಕಡಿಮೆ ಇತ್ರಿ, ಅಲ್ಲಿ ಏನು ಹೇಳ್ಕೊಳ್ಳಿಲ್ಲ ಅವ್ರ. ಸಹಜವಾಗಿ ಮಹಾರಾಜರಿಗೆ ಏನು ಮಾಡ್ರಪ್ಪ ಅಂತಂದ್ರೆ ದರ್ಶನ ಮಾಡ್ರು. ಮಹಾರಾಜರು ತಾವೇನು ಕೊಟ್ಟಿದ್ರಿ ಆ ಮಂತ್ರದ ಸಿದ್ಧಿ ಆಯಿತು ಅಂತ ಹೇಳ್ರಿ. ಅಲ್ಲಿ ಜಂಬಾಲ ಏನು ಕೊಚ್ಕೊಳ್ಳೋದು ಆಗಲಿಲ್ಲ. ನಾವಿದ್ದು ಅಂದ್ರೆ ಏನು ಮಾಡ್ತಿದ್ದು ರೀ? ಒಂದು ಕಡಿಮೆ ಇತ್ರಿ, ನಾವು ಪ್ರಯತ್ನ ಪಟ್ಟು ಎಲ್ಲ ಮಾಡಿದ್ವು ತಂತಿದ್ದು. ಖರೆ ಯಾವುದೇ ರೀತಿಯಾದ ಜಂಬ ಕಚ್ಕೋ ಕೆಲಸ ಮಾಡಲಿಲ್ಲ. ಸಹಜ ಪ್ರವೃತ್ತಿಯಿಂದ ನಮಸ್ಕಾರ ಮಾಡಿದ್ರು. ಅವಾಗೇನು ಪರಂಪರಾ ಚಾಲು ಆಯ್ತಲ್ರಿ, ಅವಾಗ ಷಟ್ಖಂಡಾಗಮದ ಮಂಗಲಾಚರಣ ರೂಪದೊಳಗೆ ಈಸಾ ಪ್ರಥಮ ಶತಾಬ್ದಿ ಅಂದ್ರೆ 2000 ವರ್ಷಗಳ ಹಿಂದೆ ಪ್ರಪ್ರಥಮವಾಗಿ ಬರೆದಂಥ ಮಂತ್ರ ಯಾವುದಪ್ಪ ಅಂತಂದ್ರೆ ನಮೋಕಾರ ಮಂತ್ರ. ಇನ್ನು ಆ ನಮೋಕಾರ ಮಂತ್ರಕ್ಕೆ ಅನಾದಿ ನಿಧನ ಮಂತ್ರ ಅಂತ ಕರೀತಾರೋ, ಮೂಲ ಮಂತ್ರ ಅಂತ ಕರೀತಾರೋ, ಶಾಶ್ವತ ಮಂತ್ರ ಅಂತ ಕರೀತಾರೋ, ಮಹಾಮಂತ್ರ, ಮಂತ್ರಾದಿರಾಜ, ಪಂಚ ನಮಸ್ಕಾರ ಮತ್ತು ಹೇಳ್ತಾರೋ 84 ಲಕ್ಷ ಮಂತ್ರಗಳ ರಾಜ ಅಂತಲೂ ಕರೀತಾರೆ. ಈಗ ಹೇಳ್ರಿ, ಎಲ್ಲಕ್ಕಿಂತನೂ ಶ್ರೇಷ್ಠವಾದ ಮಂತ್ರ ಇದ್ರದು
ಖರೆ ನಮಗೆ ಮಂತ್ರಿಯತೆ ಯಾವತ್ತು ಅನ್ನಿಸ್ತವು? ಯಾರಾದರೂ ಒಂದು ಚೀಟ್ಯಾಗ ಬರೆದು ಕೊಟ್ರಂದ್ರೆ ಇಟ್ಟಿಟ ಇದು ನನ್ರಿ ಇದು ಚಲೋ ಆದೈತಿ ಅಂತ ಹೇಳ್ರೆ ಅದ್ರ ಬೆನ್ನ ಹತ್ತವು ನಾವು. ಖರೆ ಇದು ನಮೋಕಾರ ಮಹಾಮಂತ್ರದ ವಿಶೇಷತನ ನಮಗೆ ಗೊತ್ತಾಗಂಗಿಲ್ಲ. ಇನ್ನು ನಮೋಕಾರ ಮಹಾಮಂತ್ರ ಯಾವ ಗಾಥಾದೊಳಗೆ ಐತಂದ್ರೆ ಇದು ಚಂದ ಗಾಥಾದಾಗಿತ್ತು ರೀ, ಗಾಥಾ ಚಂದ ಐತ್ರಿ. ಮತ್ತು ಇದ್ರ ಚರಣ 4 ಅದಾವ್ರಿ. ಎಷ್ಟು ಅದಾವ್ರಿ? 4 ಅದಾವ್ರಿ. ಅದ ನಮೋ ಅರ್ಹಂತಾನಂ, ನಮೋ ಸಿದ್ಧಾನಂ, ನಮೋ ಐರ್ಯಾಣಂ ಬಿ ಒಂದೇ ಲೈನ್ದಾಗ ಅದಾವ್ರಿ. ಇದು ಗಾಥಾ ಚಂದ ಐತಿ. ಮತ್ತು ಇದ್ರೊಳಗೆ ಪಂಚ ಪರಮೇಶ್ವರಿಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಆ ಪಂಚ ಪರಮೇಶ್ವರಿಗಳು ಯಾರಪ್ಪ ಅಂತಂದ್ರೆ ಅರ್ಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸರ್ವಸಾಧು. ಇನ್ನು ಕೆಲವೊಂದು ಕಡೆ ನಮೋ ಅರ್ಹಂತಾನಂ ಅಂತ ಬರ್ತೈತಿ, ಕೆಲವೊಂದು ಕಡೆ ಧೌಲದಾಗೂ ನಮೋ ಅರಿಹಂತಾನಂ ಅಂತ ಬರ್ತೈತಿ, ಮತ್ತೊಂದು ಕಡೆ ನಮೋ ಅರುಹಂತಾನಂ ಅಂತೇಳಿ ಬರ್ತೈತಿ. 3 ಥರ ಬರ್ತೈತಿ. ಏನು ಹೇಳೇನ್ರಿ? ನಮೋ ಅರ್ಹಂತಾನಂ ಅಂತ ಬರ್ತೈತಿ, ನಮೋ ಅರಿಹಂತಾನಂ ಅಂತೂ ಬರ್ತೈತಿ, ನಮೋ ಅರುಹಂತಾನಂ ಅಂತೇಳಿ ಬರ್ತೈತಿ. ಇದ್ರೊಳಗೆ 3 ಏನೂ ಇದ್ದಾವಲ್ಲ, ಯಾವುದೂ ತಪ್ಪಲ್ಲ, 3 ಕರೆಕ್ಟ್ ಅದಾವ. ಯಾವುದ್ರೊಳಗೂ ಕೂಡ ಹೆಚ್ಚ ಕಡಿಮೆ ಇಲ್ಲ. ಇನ್ನು ನಮೋಕಾರ ಮಹಾಮಂತ್ರದೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಟೋಟಲ್ 35 ಅಕ್ಷರಗಳದವ್ರು. ಎಷ್ಟದವ್ರಿ? 35 ಅಕ್ಷರದವು. ಮತ್ತು ಪ್ರಾಕೃತ ಭಾಷಾದಲ್ಲಿ ಐತೆ. ಪ್ರಾಕೃತ ಭಾಷಾ ಅರ್ಥಾತ್ ಪ್ರಾಕೃತಿಕ ಇರ್ತಕ್ಕಂಥ ಭಾಷಾ, ಪ್ರಾಕೃತಿ ಇತ್ರದಲ್ಲ ಆ ಪ್ರಾಕೃತ ಭಾಷಾ. ಮತ್ತು ನಮೋಕಾರ ಮಂತ್ರದ ವಿಶೇಷತೆ ಏನು ಹೇಳ್ರಿ? ನಮೋಕಾರ ಮಹಾಮಂತ್ರದಾಗ ಅಲ್ಲಿ ಏನೂ ಕೂಡ ಲಾಭ ಕೇಳಿ ಮತ್ತೊಂದು ನಾವು ನಮೋಕಾರ ಮಂತ್ರವನ್ನ ಎದಕ್ಕೋಸ್ಕರ ಹೇಳ್ತೇವೆ ಹೇಳ್ರಿ? ಈಗ ಜನರಲಿ ಭಾರತದೊಳಗೆ, ಇಡೀ ಟೋಟಲ್ ಭಾರತದೊಳಗೆ 95% ಮಂದಿ ನಮೋಕಾರ ಮಂತ್ರವನ್ನ ಅನ್ತವ್ ನಾವು. ಎದ್ರ ಸಂಬಂಧ ಅಂತವು? ಯಾರಾದರೂ ಹೇಳಿರ್ತಾರ್ರಿ ಮನ್ಯಾಗ ಸಮಸ್ಯೆ ನಡೆದದ ಹಿಂಗೆ ಅನ್ರಿ ಅಂತ ಹೇಳಿ, ಅಥವಾ ಯಾರಾದರೂ ಏನರ ಹೇಳಿರ್ತಾರು. ಇದರರ್ಥ ನಮೋಕಾರ ಮಹಾಮಂತ್ರ ಅನ್ನೋದ್ರಿಂದ ಪಾಪ ನಾಶ ಆಗಂಗಿಲ್ಲ ಅಂತ ಹೇಳತ್ತಿಲ್ಲ. ಬಟ್ ನಮೋಕಾರ ಮಹಾಮಂತ್ರದಿಂದ ಪಾಪ ನಾಶ ಆಗ್ತೈತಿ, ಇಲ್ಲ ಅನ್ನಂಗಿಲ್ಲ. ಬಟ್ ಯಾವ ಉದ್ದೇಶದಿಂದ ನಕಲಿ ಅಲ್ಲಿ ಐತೆಲ್ಲ ಇದ್ದಿದ್ದಿಲ್ಲ. ನಮೋಕಾರ ಮಹಾಮಂತ್ರ ಅಂತೂ ಪಾಪ ನಾಶದ ಕಾರಣ ಐತೆ ಅಂತ ಹೇಳಿದಾರೆ ಶಾಸ್ತ್ರದೊಳಗ. ಆದರೂ ಕೂಡ ಯಾವ ಉದ್ದೇಶದಿಂದ ನೀವು ಅನಿಕಿದ್ರಿ ಅದು ಭಾಳ ಇಂಪಾರ್ಟೆಂಟ್. ಇನ್ನು ನಮೋಕಾರ ಮಹಾಮಂತ್ರದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದ ವ್ಯಕ್ತಿಗೆ ನಮಸ್ಕಾರ ಮಾಡಿಲ್ಲ. ಓಂ ಬ್ರೀಂ ಶ್ರೀ ಆದಿನಾಥಾಯ ನಮಃ ಅಂತ ಹೇಳಿದ್ರೆ ಆದಿನಾಥರಿಗೆ ಹೋಯ್ತಾರ. ಓಂ ಬ್ರೀಂ ಶ್ರೀ ಮಹಾವೀರ ಅಂತ ಹೇಳಿದ್ರೆ ಮಹಾವೀರ ಭಗವಾನ್ರಿಗೆ ಹೋಯ್ತದ. ಹಂಗೆ 24 ತೀರ್ಥಂಕರ ಹೆಸರೊಳಗೆ ಒಬ್ಬೊಬ್ರಿಗೆ ಒಂದೊಂದು ಹೋಗ್ತೈತಿ. ಖರೆ ನಮೋಕಾರ ಮಹಾಮಂತ್ರದಲ್ಲಿ ವ್ಯಕ್ತಿ ಯಾರಿಗೂ ನಮಸ್ಕಾರ ಮಾಡಿಲ್ಲ. ಯಾರಿಗೆ ನಮಸ್ಕಾರ ಮಾಡಿದಾರಪ್ಪ ಅಂತಂದ್ರೆ ಅಲ್ಲಿ ವರ್ತಮಾನ, ಭೂತ, ಭವಿಷ್ಯದ ಎಲ್ಲ ತೀರ್ಥಂಕರ ಬಂದರು. ವರ್ತಮಾನ, ಭೂತ, ಭವಿಷ್ಯತ್ ಎಲ್ಲ ಸಿದ್ಧ ಪರಮೇಶ್ವರಿಗಳು ಬಂದ್ರು. ವರ್ತಮಾನ, ಭೂತ ಎಲ್ಲ ಆಚಾರ್ಯ ಪರಮೇಶ್ವರಿಗಳು ಬಂದರು, ಉಪಾಧ್ಯಾಯ ಪರಮೇಶ್ವರಿಗಳು ಬಂದರು, ಸಾಧು ಪರಮೇಶ್ವರಿಗಳು ಬಂದರು. ನಮೋಕಾರ ಮಂತ್ರದ ವಿಶೇಷತೆ ಏನಪ್ಪ? ಈಗ ನಮಗೆ ಕೆಲವೊಮ್ಮೆ ಏನಾಗ್ತೈತಿ, ಕೆಲವೊಬ್ರು ಆಚಾರ್ಯ ನಮಗೆ ಇಷ್ಟ ಆಗ್ತಾರೆ. ಆ್ಯಂಡ್ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಆಚಾರ್ಯನನ್ನು ಹೊಗಳ್ತೇವೆ. ಇದೇ ನೆನಪು ಬತ್ತು, ಮೊನ್ನೆ ಭಾವದೀಪಕದಾಗ ಓದಾತೀನಿ. ಭಾವದೀಪಕದಾಗ ಬತ್ತು ಒಂದು ಲೈನ್, ಏನು ಬತ್ತಪ್ಪ ಅಂತಂದ್ರೆ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಕೆಲವೊಬ್ರು ಪ್ರವಚನ ಕೇಳೋದ ಜಾಸ್ತಿ, ಆ್ಯಂಡ್ ಕೆಲವೊಬ್ರು ಪ್ರವಚನ ಕೇಳೋದ್ನ್ಯಾಗ ಸ್ವಲ್ಪ ಏನು ತೋರಿಸೋದಪ್ಪ ಅಂತಂದ್ರೆ ಉತ್ಸಾಹ ತೋರಿಸೋದಿಲ್ಲ. ಇದಕ್ಕೆ ಏನಂತಾರೆ ಹೇಳ್ರಿ? ಶಾಸ್ತ್ರದ ಏಕಾಂತ ಮಿಥ್ಯಾತ್ವ ಅಂತ ಹೇಳಿದಾರೆ. ಏನಂತ ಹೇಳ್ರಿ? ಏಕಾಂತ ಮಿಥ್ಯಾತ್ವ. ಒಂದು ಪ್ರವಚನ ಕೇಳುತ್ನ್ಯಾಗಂದ್ರೆ ವ್ಯಕ್ತಿ ವಿಶೇಷಕ್ಕೆ ಹೋದ್ರೆ ನೀವು ಒಂದು ಪ್ರವಚನ ಕೇಳುತ್ನ್ಯಾಗರೇ ಭಾಳ ಉತ್ಸಾಹ ತೋರಿಸೋದು. ಮತ್ತೊಂದು ಏನು ಪ್ರವಚನ ಕೇಳ್ತೀರ ಅವು ಧರ್ಮದಾಗ ಹೇಳ್ತಿರ್ತಲ್ಲ, ಜೀವನ ಬಿಟ್ಟಂತೂ ಯಾರು ಹೇಳಂಗಿಲ್ಲ. ಆಯ್ತಾ ಇದೇನು ಬಿಟ್ಟು ನಾ ಕೇಳಿದೇನು ತಗೋ, ಇದೇನು ಬಿಟ್ಟು ನಾ ಓದಿದೇನು ತಗೋ. ಏಕಾಂತ ಮಿಥ್ಯಾತ್ವ. ಧರ್ಮ ಭಾಳ ಸೂಕ್ಷ್ಮ ಐತ್ರಿ, ಭಾಳ ಸೂಕ್ಷ್ಮ ಅಂದ್ರೆ ಭಾಳ ಸೂಕ್ಷ್ಮ ಐತಿ. ನಾವೇನು ನೋಡ್ರಿ ಇದ್ಯಾನು ತಗೋ ನಾವು ಓದಿವಿ ಅಂದ್ರೆ ತೀರ್ಥಂಕರ ಪರಮಾತ್ಮ ವಾಣಿನ ಅದನ್ನು ಅಸಡ್ಡೆಯಿಂದ ನೋಡ್ದಂಗೆ ಆಯ್ತ್ರಲ್ಲ, ಹೌದಿಲ್ರಿ? ಭಾಳ ಅದನ್ನು ವಾಣಿಗೆ ಭಾಳ ಮಹಿಮಾ ಇರ್ತೈತಿ. ಅದಕ್ಕೋಸ್ಕರ ಅದ್ರೊಳಗೆ
ಭಾವದೀಪಿಕದಾಗ ಹೇಳ್ತಾರೋ ಅದಕ್ಕೆ ಏಕಾಂತ ಮಿಥ್ಯಾತ್ವ ಕರ್ತಾರೆ. ಕಾರ್ಯ ಉತ್ತಮದೇ ಸಮ್ಯಕ್ ತುದ ಖರೆ ಹಿಂಗೆ ಭಾವನೆ ಒಳಗೆ ಹೇರ್ಪೇರ್ ಆಯ್ತಪ್ಪ ಅಂತಂದ್ರೆ ಏನಂತ ಕರೀತಾರ್ರಿ? ಏಕಾಂತ ಮಿಥ್ಯಾತ್ವ. ಅದಕ್ಕೆ ವ್ಯಕ್ತಿಗೆ ಯಾವುದೇ ನಮಸ್ಕಾರ ಮಾಡಿಲ್ಲ. ಕೆಲವೊಂದು ಮಂತ್ರಗಳು ಹೆಂಗಿರ್ತೈತಿ, ಆಚಾರ್ಯದ ಹೆಸರು ಕೊಟ್ಟಿರ್ತಾರು, ಇವ್ರದ್ದು ಆಚಾರ್ಯ ಹೆಸರು ನೆನಪು ಮಾಡ್ರಿ ಅಥವಾ ಇವ್ರ ಆಚಾರ್ಯ ನೀವು ಪಠನ್ ಮಾಡ್ರಿ. ಬಟ್ ನಮೋಕಾರ ಮಂತ್ರದಾಗ ಜಗಳ ಅನ್ನೋದೇ ಬರಂಗಿಲ್ಲ. ನಮೋ ಅರಿಹಂತ ನಮತ್ತಂದ್ರೆ ಎಲ್ಲರಿಗಿನ ಬಂತದ. ಅದಾದ ನಂತರ ಈ ನಮೋಕಾರ ಮಹಾಮಂತ್ರದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಡಿಮ್ಯಾಂಡ್ ಇಲ್ಲ. ನೀವು ಯಾವುದೋ ಒಂದು ಮಂತ್ರ ಅಂತೀರಿ, ಏನಕ್ಕಂತೀರಿ? ಓಂ ರೀಂ ಶ್ರೀ ಕುರುಕುರು ಸ್ವಾಹ. ಕುರುಕುರು ಸ್ವಾಹ ಅಂದ್ರೆ ಅರ್ಥ ಏನ? ಪ್ರಾಪ್ತ ಆಗಲಿ ಅಂದಂಗ. ನಾವು ಜಗತ್ನ ಅಥವಾ ಯಾವುದಾದ್ರೂ ಸಂಸಾರ ವಿಷಯ ಭೋಗದ ಸಲುವಾಗಿ ನಾವೇನು ಮಾಡ್ತೇವಲ್ರಿ? ಮಂತ್ರಗಳ ಉಚ್ಚಾರಣೆ ಮಾಡ್ತಾವ ನಾವು. ಕುರು 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 ಅಲ್ಲ ಎದ್ರೊಳಗೆ ಬಂದಿವಲ್ಲ, ಡಿಮ್ಯಾಂಡೇ ಇಟ್ರಿ ನೀವು. ಆದರೆ ನಮೋಕಾರ ಮಹಾಮಂತ್ರದೊಳಗೆ ಅಥವಾ ಈ ಮಹಾಮಂತ್ರೊಳಗೆ ಯಾವುದೇ ರೀತಿಯಾದ ಡಿಮ್ಯಾಂಡ್ ಇಟ್ಟಿಲ್ಲ. ಸಹಜವಾಗಿ ನಮಸ್ಕಾರ ಮಾಡಲಾಗಿದೆ. ನಾವು ಪ್ರತಿಯೊಂದು ಯಾವುದೋ ಮಂತ್ರ ಅನ್ನುವಾಗ ಏನಂತವಪ್ಪ ಅಂತಂದ್ರೆ ಇದು ನನಗಾಗಲಿ ಇದು ನನಗಾಗಲಿ ಅಂತ ಹೇಳಿ ಭಾವನಾ ಭಾವಿಸ್ತೇವೆ. ಖರೆ ನಮೋಕಾರ ಮಹಾಮಂತ್ರೊಳಗೆ ಯಾವುದೇ ರೀತಿಯಾದ ಡಿಮ್ಯಾಂಡ್ ಇಟ್ಟಿಲ್ಲ. ಸೊ ಈ ನಮೋಕಾರ ಮಹಾಮಂತ್ರದೊಳಗೆ ಒಂದನೇದ ವ್ಯಕ್ತಿಗೆ ನಮಸ್ಕಾರ ಮಾಡಿಲ್ಲ, ಎರಡನೇದ ಯಾವುದೇ ರೀತಿ ಡಿಮ್ಯಾಂಡ್ ಇಟ್ಟಿಲ್ಲ. ಯಾಕಂದ್ರೆ ನಾವು ಯಾವುದೂ ಕೆಲಸ ಮಾಡಬೇಕಾದ್ರೆ ಜೈನರ ಡಿಮ್ಯಾಂಡ್ ಇಡಲ್ಲ, ಯಾವುದೂ ಕೆಲಸ ಮಾಡಂಗಿಲ್ಲ. ಭಗವಂತರಿಗೂ ಕೂಡ ನೀ ಇದು ಮಾಡಿದ್ರೆ ನಂಗೆ ಇದು ಕೊಡ್ತೇನೆ, ಹೌದಾ ಇಲ್ಲೋ? ಇಲ್ಲಾದ್ರೆ ಇಲ್ಲ. ಖರೆ ನಮೋಕಾರ ಮಹಾಮಂತ್ರದೊಳಗೆ ನಮೋ ಅರ್ಹಂತ ನಮ್ಮ ಅರ್ಥ ತಂದಾಗ ನಮಗೆ ಚಿತ್ರ ಯಾವ್ದು ಕಾಣಿಸ್ಬೇಕು? ಈಗ ಮಹಾತ್ಮ ಗಾಂಧೀಜಿ ಅಂತ ಹೆಸರು ಕೇಳಿದ್ರಪ್ಪ ಅಂತಂದ್ರೆ ಗಾಂಧೀಜಿ ನೆನಪು ಬರ್ತೈತಿ. ಮೋದಿ ಹೆಸರು ಹೇಳ್ರಪ್ಪ ಅಂತಂದ್ರೆ ಮೋದಿ ಚಿತ್ರ ಬರ್ತೈತಿ, ಹೌದಿಲ್ರಿ? ಅಥವಾ ಮತ್ತೆ ಯಾರಾದ್ರೂ ಇಲ್ಲಿ ಕೂತಲ್ಲ ಇವ್ರ ಹೆಸರು ಕರೆದ್ನಪ್ಪ ಅಂತಂದ್ರೆ ಅವ್ರ ಚಿತ್ರ ನಮ್ಮ ಕಣ್ಣು ಮುಂದೆ ಬರ್ತೈತಿಯೋ ಅಥವಾ ಇಲ್ಲೋ? ಬರ್ತೈತಿ. ಹಂಗೆ ನಮೋ ಅರ್ಹಂತ ನಮ್ಮ ತಂದಾಗ ನಮ್ಮ ಕಣ್ಣ ಮುಂದೆ ಆ ಚಿತ್ರ ಬರಬೇಕು. ಯಾರ್ದ? ಆ ಅರ್ಹಂತ ಪರಮೇಶ್ವರಿ ಚಿತ್ರ ಬರಬೇಕು. ನಮೋ ಸಿದ್ಧಾನಮ ತಂದಾಗ ಅದೇನೈತಿರಲ್ಲ, ಆ ಒಂದು ಆಕಾರ ಐತಿರ, ಸಿದ್ಧ ಪರಮೇಶ್ವರಿದ. ಆ ಆಕಾರ ಒಳಗೆ ಸಿದ್ಧ ಪರಮೇಶ್ವರಿದಾರೋ ಏನು ಎಲ್ಲಿ ಜಾಗ ಖಾಲಿ ಐತೆ ಅಲ್ಲಿ ಸಿದ್ಧ ಪರಮೇಶ್ವರಿದಾರೋ? ಸಿದ್ಧ ಪರಮೇಶ್ವರಿ ಎಲ್ಲಿದಾರ ಹೇಳ್ರಿ? ಆ ಢಾಚಾ ಐತ್ರಿಲ್ಲ, ಆ ಢಾಚಾ ನೀವು ಮಾಡಿದಿರಿ ಸಿದ್ಧ ಪರಮೇಶ್ವರಿದ. ಅಲ್ಲಿ ಸೈಡಕ್ಕೆ ಸಿದ್ಧ ಪರಮೇಶ್ವರಿ ಇಲ್ಲ, ಅಲ್ಲಿ ಏನು ಖಾಲಿ ಕಾಣಿಸ್ತಿದ್ಲ ಅಲ್ಲಿ ಸಿದ್ಧ ಪರಮೇಶ್ವರಿ. ಗೊತ್ತಾಯ್ತೇನ್ರಿ? ಹಂಗೆ ನಮೋ ಸಿದ್ಧಾನಮ ತಂದಾಗ ಸಿದ್ಧ ಪರಮೇಶ್ವರಿ ಕಾಣಿಸ್ಬೇಕು ಕಣ್ಣು ಮುಂದೆ. ನಮೋ ಆಯರ್ಯಾಣಮ ತಂದಾಗ ಆಚಾರ್ಯ ಪರಮೇಶ್ವರಿಗಳು ಕಣ್ಣು ಮುಂದೆ ಬರಬೇಕು. ನಮೋ ಉಪಾಧ್ಯಾಯನಮ ತಂದಾಗ ಉಪಾಧ್ಯಾಯ ಪರಮೇಶ್ವರಿ ಕಣ್ಣು ಮುಂದೆ ಕಾಣಿಸ್ಬೇಕು. ನಮೋ ಲೋವೆ ಸೌವ ಸಾಹು ನಮ ತಂದಾಗ ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಾಧುಗಳಿಗೆ ನಮಸ್ಕಾರ. ನೋಡ್ರಿ, ಕೆಲವೊಬ್ರು ಅತ್ತಾರ ಜೈನ ಧರ್ಮ ಎಷ್ಟು ಶ್ರೇಷ್ಠ ಇತ್ತಪ್ಪ ಅಂತಂದ್ರೆ ಲೋಕದಾಗಿರ್ತಕ್ಕಂಥ ಎಲ್ಲ ಸಾಧುಗಳಿಗೆ ನಮಸ್ಕಾರ ಮಾಡಿದಾರೆ. ನೋಡ್ರಿ ಎಷ್ಟು ಚಲೋ ಇದಾರ ಅವ್ರು, ಹೌದಿಲ್ರಿ? ಸರ್ವ ಅಂದ್ರೆ ಯಾರಿಗೆ ಸರ್ವ ಅಂತಾರ್ರಿ ಅವ್ರು? ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಾಧುಗಳಿಗೆ ನಮಸ್ಕಾರ ಮಾಡಿಲ್ಲ. ಎಲ್ಲ ಲೋವೇ ಸೌವಸಾವಣ ತೈಂದರಷ್ಟೇ. ಖರೆ ಯಾರಿಗೆ ಇದ್ರರ್ಥ ಎಲ್ಲ ಈಗ ಲಿಂಗಾಯತೊಳಗೂ ಸಾಧುಗಳು ಇರ್ತಾರು, ಬೇರೆ ಧರ್ಮದೊಳಗೂ ಸಾಧುಗಳು ಇರ್ತಾರು, ಅಥವಾ ಅನ್ಯ ಜಾತಿಯೊಳಗೂ ಸಾಧುಗಳು ಇರ್ತಾರು. ಆಯ್ತು, ಅವ್ರಿಗೂ ಕೂಡ ನಮಸ್ಕಾರ ಮಾಡ್ರನ? ಇಲ್ಲ. ಯಾರು ತಮ್ಮ ಸ್ವರೂಪದೊಳಗೆ ಗುಪ್ತಿರ್ತಾರಲ್ಲ, ಯಾರು ತಮ್ಮ ಸ್ವರೂಪದೊಳಗೆ ಇದ್ಕೊಂಡು ಯಾವ ಆನಂದವನ್ನು ಅನುಭವಿಸ್ತಿರ್ತಾರಲ್ಲ ಅಂಥ ಭಾವಿಲಿಂಗಿ ಸಂತರಿಗೆ, ಯಾರು ಮೋಕ್ಷ ಮಾರ್ಗಿ ಇದ್ದಾರೆ, ಯಾರು ಇವತ್ತಲ್ಲ ನಾಳೆ ಶ್ರೇಣಿ ಹತ್ಕೊಂಡು ಸಿದ್ಧ ಪರಮೇಶ್ವರಿ ಆಗೋರಿದ್ದಾರು, ಅರ್ಹಂತ ಪರಮೇಶ್ವರಿ ಆಗಿದ್ದಾರು ಆಗೋರಿದ್ದಾರಲ್ಲ ಅಂಥ ಸಾಧು ಪರಮೇಶ್ವರಿಗೆ ನಮಸ್ಕಾರ ಮಾಡಿದಾರೆ ಹೊರತಾಗಿ ಮತ್ತೆ ಯಾರಿಗೂ ಕೂಡ ಲೋಕದಲ್ಲಿ ನಮಸ್ಕಾರ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ನಮೋಕಾರ ಮಹಾಮಂತ್ರದೊಳಗೆ ಯಾವುದೇ ವ್ಯಕ್ತಿ ವಿಶೇಷ ಇಲ್ಲ ಮತ್ತು ಯಾವುದೂ ಡಿಮ್ಯಾಂಡು ಇಲ್ಲ. ನಾವಾದರೂ ಕೂಡ ಯಾವಾಗ ನಮೋ ಅರ್ಹಂತ ಅನ್ನೋದು ಪಠಣವನ್ನು ಮಾಡ್ತಿರ್ತೀವಲ್ಲ ಅವಾಗ ಯಾವುದೇ ರೀತಿಯಾದ ಡಿಮ್ಯಾಂಡ್ ಇಟ್ಕೊಂಡು ಮಾಡಂಗಿಲ್ಲ. ಇನ್ನು ಇದನ್ನು
ಇದ ನಮೋ ಅರಿಹಂತಾನಂ ಏನು ಶ್ಲೋಕ ಇತ್ತಲ್ಲ ಛಂದ, ಅದನ್ನು ಸಂಸ್ಕೃತದೊಳಗೆ ಆರ್ಯ ಛಂದ ಅಂತ ಕರೀತಾರೆ, ಮತ್ತು ಪ್ರಾಕೃತದಾಗ ಅದನ್ನ ಗಾಥಾ ಛಂದ ಅಂತ ಕರೀತಾರೆ. ಗೊತ್ತಾಯ್ತು ರೀ? ಇನ್ನು ಈ ನಮೋ ಅರ್ಹಂತಾನಂ ಅಂದ್ರೆ ಏನ? ನಮೋ ಅರ್ಹಂತಾನಂ ಅರ್ಥಾರ್ಥ ಪೂಜ್ಯಪಣೆ. ಅರ್ಹಂತಾನ ಅಂದ್ರೆ ಏನ? ಪೂಜ್ಯಪಣೆ ಅರ್ಥದಿಂದ. ನಮೋ ಅರಿಹಂತಾನಂ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಅರಿ ಅಂದ್ರೆ ಶತ್ರು. ಶತ್ರು ಅಂದ್ರೆ ಯಾವ್ದ? ಇವು 8 ಕರ್ಮಗಳಿದ್ದಾವಲ್ಲ, ಜ್ಞಾನಾವರಣ, ದರ್ಶನಾವರಣ, ಮೋಹನೀಯ, ಅಂತರಾಯ, ಆಯು, ನಾಮ, ಗೋತ್ರ, ವೇದನಿ, ಹಿಂಗೆ ಘಾತಿ ಮತ್ತು ಅಘಾತಿ, ಹಿಂಗೆ 8 ಕರ್ಮಗಳ ಅರಿ ಅಂದ್ರೆ ಶತ್ರು, ಹಂತ ಅಂದ್ರೆ ನಾಶ. ಇದರ ಸಲುವಾಗಿ ಅರಿಹಂತ ಅಂತ ಅಂದ್ರೆ. ಅದಾದ ನಂತರ ಅರುಹಂತ. ಅರುಹಂತ ಅಂದ್ರೆ ಅರ್ಥ ಅಂದ್ರೆ ಬೀಜ ಅಂತಾರೆ. ಅರು ಅಂದ್ರೆ ಬೀಜ ಅಂದ್ರೆ ಸಂಸಾರಕ ಬೀಜ ಜಿಸ್ನೆ ನಾಶ ಕಿಯ. ಸಂಸಾರದ ಬೀಜ ಅಂದ್ರೆ ಯಾವ್ದ? ಮೋಹ, ರಾಗ, ದ್ವೇಷ. ಹಿಂಗೆ ಸಂಸಾರದ ಬೀಜ ಇರ್ತಕ್ಕಂಥ ಮೋಹ, ರಾಗ, ದ್ವೇಷವನ್ನ ಯಾರು ಗೆದ್ದಿದಾರಲ್ಲ ಅವರಿಗೆ ಅರುಹಂತಾನ ಅಂತ ಕರೀತಾರೆ. ಅಂದ್ರೆ ಟೋಟಲ್ ಆಗಿ ಅರ್ಹಂತಾನಂ ಅಂದ್ರೂ ಒಂದ ಯಾವುದೇ ದೋಷ ಇಲ್ಲ. ದೌಲದಾಗ ಹೇಳಿದರು ಅರಿಹಂತಾನಂ ಅಂದ್ರೂ ಬರ್ತದ, ಅರ್ಹಂತಾನಂ ಅಂದ್ರೂ ಬರ್ತದ, ಅರುಹಂತಾನಂ ಅಂದ್ರೂ ಬರ್ತದ. ಇನ್ನ ಮೊದಲನೇ ಏನಿತ್ಲ ನಮೋ ಟೋಟಲ್ ಒಳಗಂತೂ ಅಲ್ಲಿ 35 ಅಕ್ಷರದವು. ಆ 35 ಅಕ್ಷರ ಹೆಂಗೆ ಹೇಳ್ತಾನೆ ಕೇಳ್ರಿ. ಮೊದಲನೇದ ನಮೋ ಅರ್ಹಂತಾನಂ ಐತ್ಲ, ಅದ್ರೊಳಗೆ 7 ಅಕ್ಷರದವು. 8 ಅಕ್ಷರದವು? 7 ಅಕ್ಷರ. ನಮೋ ಸಿದ್ಧಾನಮದೊಳಗೆ 5 ಅಕ್ಷರದವು. ನಮೋ ಆಯರ್ಯಾನಮದೊಳಗೆ 7 ಅಕ್ಷರದವು. ನಮೋ ಉವಜ್ಜಾಯ ನಮಗೆ 7 ಅಕ್ಷರದವು. ಆ್ಯಂಡ್ ನಮೋ ಲೋವೆ ಸೌವಸಾವಣತೊಳಗೆ 9 ಅಕ್ಷರದವು. ಹಿಂಗೆ ಟೋಟಲ್ ಆಗಿ ನೀವು ಲೆಕ್ಕ ಮಾಡ್ರಂದ್ರೆ ಎಷ್ಟು ಬರ್ತಿತ್ತು ಹೇಳ್ರಿ? 35 ಅಕ್ಷರದವು ಪ್ರಾಕೃತದೊಳಗೆ ಐತಿ. ಇನ್ನು ಅದ್ರೊಳಗೆ ಟೋಟಲ್ ಎಷ್ಟು ಮಾತ್ರೆಗಳಿದ್ದಾವಪ್ಪ ಅಂತಂದ್ರೆ 58 ಮಾತ್ರೆಗಳಿದ್ದಾವೆ. ನಾವು ಲಘು ಗುರು ಹತ್ತ ಗುರ್ತಿತ್ತೇನ್ರಿ ಕನ್ನಡದ ಹಂಗೆ. ಒಂದನೇದ ನಮೋ ಅರ್ಹಂತಾನಮದೊಳಗೆ 11 ಮಾತ್ರ, ನಮೋ ಸಿದ್ಧಾನಮದೊಳಗೆ 9 ಮಾತ್ರ, ನಮೋ ಐರ್ಯಾನಂತೊಳಗೆ 11 ಮಾತ್ರ, ನಮೋ ಉವಜ್ಜಾಯನಂತೊಳಗೆ 12 ಮಾತ್ರ, ಹಂಗೆ ನಮೋ ಲೋವೆ ಸೌವಸಾವಣತೊಳಗೆ 15 ಮಾತ್ರ. ಈ ರೀತಿಯಾಗಿ ಟೋಟಲ್ 58 ಮಾತ್ರಗಳದಾವೆ. ಎಷ್ಟರೊಳಗೆ ಹೇಳ್ರಿ? ನಮೋಕಾರ ಮಂತ್ರ. ಗೊತ್ತಾಯ್ತೇನ್ರಿ? ಒಂದನೇದ್ ನೋಡ್ರಿ, ನೆನಪಿಟ್ಕೋರಿ, ಭಗವಾನ್ ಮಹಾವೀರನ ಮೋಕ್ಷಕ್ಕೆ ಹೋದ 681 ವರ್ಷ ಆದ ನಂತರ ನಮ್ಮ ದಿಗಂಬರೊಳಗೆ ಏನಾದರೂ ಪ್ರಪ್ರಥಮವಾಗಿ ಬರೆದಿದ್ದಾರಂದ್ರೆ ಅದು ನಮೋಕಾರ ಮಹಾಮಂತ್ರ. ಅದನ್ನು ಪುಷ್ಪದಂತ ಮತ್ತು ಭೂತಬಲಿ ಇದು ಷಟ್ಖಂಡಾಗಮ ಗ್ರಂಥದ ಮಂಗಲಾಚರಣೆ ರೂಪದಲ್ಲಿ ಪ್ರಪ್ರಥಮವಾಗಿ ಬರೆದ್ರು. ಆ ನಮೋಕಾರ ಮಂತ್ರ ಗಾಥಾ ಛಂದದೊಳಗದ, ಪ್ರಾಕೃತ ಭಾಷೆ ಒಳಗದ. ಅದಾದ ನಂತರ 35 ಅಕ್ಷರಗಳದವು, 58 ಮಾತ್ರೆಗಳಿದ್ದಾವ. ಈ ನಮೋಕಾರ ಮಹಾಮಂತ್ರದ ವಿಶೇಷತೆ ಏನಪ್ಪ ಅಂತಂದ್ರೆ, ಇದ್ರೊಳಗೆ ಯಾವುದೇ ವ್ಯಕ್ತಿಗೆ ನಮಸ್ಕಾರ ಮಾಡಿಲ್ಲ ಮತ್ತು ಯಾವುದೇ ಡಿಮಾಂಡ್ ಮಾಡಿಲ್ಲ. ಸೊ ಆ ನಮೋ ಅರ್ಹಂತಾನಮಂತನೂ ಬರ್ತದ, ನಮೋ ಅರುಹಂತಾನಮಂತನೂ ಬರ್ತದ, ನಮೋ ಅರಿಹಂತಾನ, ಈ 3 ಥರವಾಗಿ ಅನುಭವ ಅಂತಾರೆ. ಇನ್ನು ಮೊದಲನೇದಾಗಿ ನಮೋ ಅರ್ಹಂತಾನಂ. ನಮೋ ಅರ್ಹಂತಾನಂ ಅಂದ್ರೆ ಅರ್ಥ ಏನ್ರಿ? ಲೋಕದಲ್ಲಿರ್ತಕ್ಕಂಥ ಎಲ್ಲ ಅರ್ಹಂತರಿಗೆ ನಮಸ್ಕಾರಗಳು. ಅರ್ಹಂತ ಅಂದ್ರೆ ಯಾರು 4 ಘಾತಿ ಕರ್ಮಗಳನ್ನ ನಾಶ ಮಾಡಿದ್ದಾರಲ್ಲ ಅವರಿಗೆ ಅರಿಹಂತ ಅಂತ ಕರೆದ್ರು. ಆ್ಯಂಡ್ ನಾವು ನಮೋಕಾರ ಮಂತ್ರಾರೆ ನೀವು ಅನ್ತೀರಿ, ಖರೆ ನಮಗೆ ಅರಿಹಂತ ಅನ್ನೋದ್ರೆ ಗೊತ್ತೇ ಇಲ್ಲ. ಆ್ಯಂಡ್ ನಾವು ಪಾಠರ ಡೈಲಿ ಮಾಡ್ತಾವ್ರಲ್ಲ, ಆ್ಯಂಡ್ ಪುಣ್ಯ ಬಂದದ್ದು ಆಗ್ತಿತ್ತು ಅಥವಾ ಇಲ್ಲೋ? ಆಗ್ತಿತ್ತೇನಿಲ್ರಿ? ಸ್ವರೂಪ ಗೊತ್ತಿಲ್ಲದ ನೀವು ಯಾವುದೇ ಕಾರ್ಯವನ್ನ ಮಾಡಿ ಅದರ ಫಲ ಸಿಗಂಗ ಇಲ್ಲ. ನೀವು ನಮೋ ಅರಿಹಂತಾನ ಅಂತ ಅಂತೀರಿ, ನಾವು ಮುಂಜಾನೆನೂ ಜಾಪ್ ಹಾಕ್ತೀರಿ, ಮಧ್ಯಾಹ್ನನೂ ಹಾಕ್ತೀರಿ, ಸಾಯಂಕಾಲನೂ ಹಾಕ್ತೀರಿ. ಖರೆ ನಮೋ ಅರಿಹಂತಾನ ಯಾರು ಕೇಳ್ರಿ ಏನಂತ ಹೇಳೋರ? ನಮಗೆ ಗೊತ್ತಿಲ್ಲ. ನಮೋ ಸಿದ್ಧಾನಮತ್ ಕೇಳ್ರ, ನನಗೆ ಗೊತ್ತಿಲ್ಲ. ನಮೋ ಐರ್ಯಾನಮತ್ ಕೇಳ್ರ, ಗೊತ್ತಿಲ್ಲ.
ಮತ್ತು ಅಣುವಾಗ ಗಡಬಡಿ ಮಾಡಂಗಿಲ್ಲ, ಶಾಂತ. ಬೇಕಾದ್ರೆ ಒಮ್ಮೆ ಏನು ಮಾಡ್ರಪ್ಪ ಅಂತಂದ್ರೆ ವಿಡಿಯೋ ಮಾಡ್ರಿ ಅಣುಕತ್ತ. ನಾವು ಎಷ್ಟು ತಪ್ಪು ಕಾಣ್ತೇವೆ ನಮಗ ಗೊತ್ತಾಗ್ತಿ. ನೋರೆಂತ ನೋ ಶುದ್ಧ ನೋ ಎರಡು ಮೂಜ ನಾವು 9 ಎಲ್ಲೆಲ್ಲಿ ಹೋಗಿರ್ತಾವೋ ಗೊತ್ತಿಲ್ಲ. ಕೆಲವೊಬ್ರು ಏನು ಹೇಳ್ತಾರಪ್ಪ ಅಂದ್ರೆ ಏನು 9 ಬಟ್ಟಿದವ್ರಲ್ಲ, ಕೆಲವೊಬ್ರು ಇಲ್ಲಿಂದ ಚಲೋ ಮಾಡತ್ ಹೇಳ್ತಾರೆ. ಆದ್ರೆ ಕೆಲವೊಬ್ರದ್ದು ಏನು ಹೇಳ್ತಿತ್ತು ಅಂದ್ರೆ ಇದು ಎಲ್ಲಕ್ಕಿಂತ ಉದ್ದ ಬೆರಳೈತ್ರಲ್ಲ, ಅದಕ್ಕೆ ಇಲ್ಲೇದು ಮಾಡಬಾರ್ದು, ಕೆಲವೊಬ್ರು ಇಲ್ಲೇದು ಮಾಡತ್ ಹೇಳ್ತಾರೆ ಬಾಜುಕಿನ ಬಟ್ಟಿ. ಅದ್ರೊಳಗೇನು ಭಾಳ ವಿಶೇಷ ಇಲ್ಲ, ಬಟ್ ಹೇಳಿ ನಿಮ್ಗೆ ಎರಡೂ ಥರ. ಇಲ್ಲಿಂದ ಬಿ ಅಂದರೆ ಎಲ್ಲಕ್ಕಿಂತ ದೊಡ್ಡದಂತ ತೋರಿಸ್ತೈತಿಲ್ಲ, ಅದ್ರ ಸಂಬಂಧ ಇಲ್ಲೇದು ಬ್ಯಾಡ ಅಂತ ಹೇಳ್ತಾರು. ಅದಕ್ಕೆ ಇಲ್ಲಿ ಬಾಜುಕ್ 4th ಫಿಂಗರ್ ಐತಿಲ್ಲ, ಅದನ್ನ 1 2 3 4 5 6 7 8 9 ಹಿಂಗೆ 9 ಸಲ ನಮೋಕಾರ ಮಂತ್ರ ಪಾಠ ಮಾಡಬೇಕು ಅಂತ ಹೇಳ್ತಾರೆ. 9 ಸಲ ಮಾಡಿ ಅಥವಾ 108 ಸಲ ಮಾಡಿ 1008 ಸಲ ಮಾಡಿ, ನೀವು ಎಷ್ಟು ಸಲ ಮಾಡ್ತೀರಲ್ಲ ಅಷ್ಟು ಸಲ ನಿಮಗೆ ಪುಣ್ಯದ ಬಂದಂತೂ ಆಗೇ ಆಗ್ತದೆ, ಅದೇನಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರು, जितनी बार अरहंत को नमस्कार बोलते उतनी बार सिद्ध को भी साधु को भी नमस्कार ಹೋಗ್ತಿ. ಏನು ಹೇಳ್ರಿ, ನಾವು ಎಷ್ಟು ಸಲ ನಮಸ್ಕಾರ ಮಾಡ್ತವಲ್ಲ ಚಡಲ ಹೇಳುವಾಗ ನಿಮಗೆ ಹೇಳಿನ್ರಿ ನಾ, ನಮೋ ಲೋವೆ ಸವ್ವ ಸಾಮುನ್ ಅಂತೇಳಿ ಯಾರಿಗೆ ನಾವು ನಮಸ್ಕಾರ ಮಾಡ್ತೀವಲ್ಲ ಅವ್ರ ಸಾಧುಗಳು ಹೇಗಿರಬೇಕು, ಎಂಥ ಸಾಧುಗಳಿಗೆ ನಮಸ್ಕಾರ ಮಾಡಿದರು? सिद्धों की श्रेणी में आने वाला, सिद्धों की श्रेणी में आने वाला जिनका नाम है, जग के उन सब मुनिराजों को मेरा नम्र प्रणाम है. ಎಂಥ ಸಾಧುಗಳಿಗೆ ನಮಸ್ಕಾರ ಮಾಡಿದಾರ್ರಿ? ಸಿದ್ಧೋ ಕಿ ಶ್ರೇಣಿ, ಸಿದ್ಧ ಭಗವಂತನ ಶ್ರೇಣಿ ಕೆಟಗರಿಯೊಳಗೆ ಬರ್ತಾರಲ್ಲ ಅಂಥ ಸಾಧು ಪರಮೇಶ್ವರಿಗೆ ನಮಸ್ಕಾರ ಮಾಡಿದಾರೆ ಹೊರತಾಗಿ. ಯಾಕಂದ್ರೆ ನೀವು ಪೂಜಾ ಮಾಡುವಾಗ ಕೂಡ ಸ್ಪೆಷಲ್ ಗುರು ಪೂಜಾ ಮಾಡ್ತೀರಿ, ಸ್ಪೆಷಲ್ ಶಾಸ್ತ್ರ ಪೂಜಾ ಮಾಡ್ತೀರಿ? ಇಲ್ಲ, ಪೂಜಾದಾಗ ಏನಂತ ಬರ್ತೈತಿ? ದೇವ ಶಾಸ್ತ್ರ ಗುರು ಅಂತ ಬರ್ತದ. ಇದರರ್ಥ ಗುರುನು ಕೂಡ ಆ ದೇವ ಜಗದಾಗ ಇಟ್ಟಿದಾರೆ. ಯಾವ ದೇವ ಜಗದಾಗ? ಅರ್ಹಂತ ಮತ್ತು ಸಿದ್ಧರ ಜಾಗದಾಗ ಇಟ್ಟಿದ್ದಾರೆ. ಆಯ್ತು, ಅರ್ಹಂತ ಮತ್ತು ಸಿದ್ಧರ ಜಾಗದಾಗ ಇರ್ತಕ್ಕಂಥ ಗುರುಗಳು ಹೆಂಗಿರಬೇಕು ಬೇಕಲ್ಲ. ಎಲ್ಲಿ ಬೇಕಾದಲ್ಲಿ ನಾವು ಏನು ಮಾಡೋದ್ರಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ಸ್ವರೂಪ ಗೊತ್ತಿಲ್ಲ. ಸ್ವರೂಪ ಗೊತ್ತಿಲ್ಲ, ನಾವು ವಿನಯ ತೋರಿಸೋದ ನಿಮಗೆ ಹೇಳಿನ್ರಿ ನಾ. ದಶಲಕ್ಷಣ ಒಳಗೆ ಅಲ್ಲಿ ಯಾವಾಗ ಸೋಳಾಕಾರ ಲೋಪಿ ಬರ್ತದ, ಸೋಳಾಕಾರ ಲೋಪಿ ಒಳಗೆ 3 ವಿನಯ ಹೇಳಿದಾರ ಅವ್ರು. 1ನೇ ವಿನಯ ಮಿಥ್ಯಾತ್ವದೊಳಗೂ ವಿನಯ ಬರ್ತದೆ. ವಿನಯ ಮಿಥ್ಯಾತ್ವ ಐತೋ ಅಥವಾ ಇಲ್ಲೋ? ಐತಿ. ಮತ್ತೊಂದು ವಿನಯ ಎಂತದ? ತೀರ್ಥಂಕರ ಪ್ರಕೃತಿ ಬಂದ್ ಮಾಡುವಂಥ ವಿನಯ. ಇನ್ನು ಮತ್ತೊಂದು ವಿನಯ ಎಂತದ? ಧರ್ಮ ವಿನಯ ತಪ್ಪದೊಳಗೆ ಬರ್ತದೆ. 3 ವಿನಯಗಳು ಹೇಳಿದಾರ ಅವರು. 1ನೇದ ಮಿಥ್ಯಾತ್ವ ವಿನಯ, 2ನೇದ ತೀರ್ಥಂಕರ ಪ್ರಕೃತಿ ಬಂದ್ ಮಾಡುವಂಥ ಸೋಳಾಕಾರ ಭಾವನೆ ಒಳಗೂ ವಿನಯ ಬರ್ತದೆ, ಅದು ಉತ್ಕೃಷ್ಟ ತೀರ್ಥಂಕರ ಪ್ರಕೃತಿ ಬಂದ್ ಮಾಡೋದ. ಆಯ್ತಿನ ತಪದೊಳಗೂ ಕೂಡ 12 ತಪವನ್ನ ಇಚ್ಛಾ ನಿರೋಧ ತಪ ಅಂತ ಹೇಳಿದಾರಲ್ಲೋ, ಅದು ನಿರ್ಜರ ಕಾರಣ ಐತಿ, ಧರ್ಮಕ್ಕೆ ಕಾರಣ ಐತಿ, ಅದನ್ನ ಉತ್ಕೃಷ್ಟ ಹೇಳಿದಾರೆ. ಆ್ಯಂಡ್ ನೀವು ಎಂಥ ವಿನಯ ಮಾಡ್ತೀರಿ ಅದು ಬೇಕಲ್ಲ. ಆ್ಯಂಡ್ ನಾವು ಎಲ್ಲಿ ಬೇಕಾದಲ್ಲಿ ವಿನಯ ಮಾಡಿದು ಅಂದ್ರೆ ಯಾವ ವಿನಯದಾಗ ಬರ್ತೈತ್ರಿ? ನೀವು ಪೈಲದಾಗ ಬರ್ತೀರೋ, 2ನೇದಾಗ ಬರ್ತೀರೋ, ಏನು 3ನೇದಾಗ ಬರ್ತೀರಿ? ಸ್ವರೂಪ ಗೊತ್ತಿಲ್ಲ. ಜಗತ್ತಿನೊಳಗ ನಿಜವಾದ ದೇವಶಾಸ್ತ್ರ ಗುರು ಸಿಗೋದಂತೂ ಬಹಳ ಪುಣ್ಯದ ಕೆಲಸ ಅದ. ಬಟ್ ನಿಜವಾದ ದೇವಶಾಸ್ತ್ರದೊಳಗೆ ನಿರ್ಣಯ ಮಾಡಿ ಅದರೊಳಗೆ ಸ್ಥಿರ ಇರೋದ ಭಾಳ ಉತ್ಕೃಷ್ಟ ಪರಿಣಾಮ ಇರ್ತಾವೆ. ಉತ್ಕೃಷ್ಟ ಜೀವಿಗಳಿಗೆ ಉತ್ಕೃಷ್ಟ ಪರಿಣಾಮಗಳು ಆಗ್ತಾವ್ರಿ. ನಾವು ಸ್ವಲ್ಪ ಲೋಭ ಕಷಾಯದ ಆಶೆ ಆಗಲಿ ಅಥವಾ ಸ್ವಲ್ಪ ಮಾನ ಕಷಾಯದ ಆಶೆ ಆಗಲಿ ಅಥವಾ ಜಗತ್ತು ಪ್ರಸಿದ್ಧಿ ಸಲುವಾಗಿ ನಾ ಏನಾದರೂ ನಿಜವಾದ ದೇವಶಾಸ್ತ್ರ ಗುರುವನ್ನ ಬಿಟ್ಟ ಏನಾದರೂ ಸ್ವಲ್ಪ ವಿನಯ ತೋರಿಸಿನಪ್ಪ ಅಂತಂದ್ರೆ ಅಹೋ ಏನು ಸೌಭಾಗ್ಯದಿಂದ ಮನುಷ್ಯ ಭವ ಸಿಕ್ಕಿತ್ತಲ್ಲ, ಆ ಮನುಷ್ಯ ಭವನ್ನ ನೀನು ಕಿಮ್ಮತ್ತಿಲ್ಲದ ಕವಡೆ ಕಾಸಿಗೆ ಮಾಡ್ದಂಗೆ ಆಗ್ತದೆ. ನಾವು ಹೇಳ್ತವ್ರಿ ಜಗತ್ನ್ಯಾಗ ಹಿಂಗೆ ಮಾಡ್ಲಿದ್ರೆ ಏನಾರ ಆಗ್ತೈತಿ ತಮ್ಮ, ನೀವು ಒಟ್ಟ ಕಾಳಜಿ ಮಾಡಬೇಡ. ದಿಗಂಬರ ಧರ್ಮ
ಪಂಚಮ ಕಾಲ ಅಂತಿಮ ಕಾಲದಾಗ ಇರೋತಕ ಇರೋದೈತಿ, ನೀನು ಕಾಳಜಿ ಮಾಡಬೇಡ, ಎಲ್ಲ ನೀನು ಎತ್ಕೊಂಡು ನಿತ್ತಂಗೆ ಮಾತಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಏನು ಹೇಳ್ತಾರ್ರಿ? ಪಂಚಮ ಕಾಲದಾಗ ದಿಗಂಬರ ಧರ್ಮ ಎಲ್ಲಿ ತಕ ಬರೋದೈತ್ರಿ? ಅಂತಿಮ ಕಾಲದಾಗ ಉಳಿದೈತಿ, ಒಟ್ಟ ಕಾಳಜಿ ಮಾಡಬೇಡ್ರಿ. ನಾವೇನು ತಿಳಿತೇವಪ್ಪ ಅಂತಂದ್ರೆ ನಾ ಏನಾದರೂ ಹಿಂಗೆ ಮಾಡಿನಪ್ಪ ಅಂತಂದ್ರೆ ಇಲ್ಲಿ ಹಾಳಾಗ್ತಿತ್ತು ಅನ್ನೋ ಲೆವೆಲ್ದಾಗ ನಾವು ಮಾತಾಡ್ತೇವೆ. ಯಾವತ್ತೂ ನಿಂತಿಲ್ಲ. ಯಾವಾಗ ನಿಂತಿದ್ರಿ? ನಿಂತಿದ್ದಿ ಭಗವಾನ್ ಮಹಾವೀರ್ ಮೋಕ್ಷಕ 2000 ವರ್ಷ ಆದ ನಂತರ ನಿಂತಿಲ್ಲ, ಮುಂದೆ ಭೀ ನಿಲ್ಲಂಗಿಲ್ಲ. ಆದ್ರೆ ವರ್ತಮಾನದೊಳಗೆ ನಿಜವಾದ ದೇವ ಶಾಸ್ತ್ರ ಗುರು ಬಗ್ಗೆ ವಿಶೇಷ ನಮ್ಮದು ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡ ಈ ಮಸ್ತಕವನ್ನು ತಲೆ ಬಾಗಿಸುವಾಗ, ಯಾಕಪ್ಪ ಅಂದರೆ ಉತ್ಕೃಷ್ಟವಾದ ಕಾರ್ಯಗಳಲ್ಲಿ ಅಷ್ಟೇ ಮಸ್ತಕ ಬಾಗಿಸ್ತದೆ. ಸೊ ಅದಕ್ಕೋಸ್ಕರ ಅಂಥ ಸಾಧು ಪರಮೇಶ್ವರಿಗಳಿಗೆ ಮಾತ್ರ ನಮಸ್ಕಾರ ಮಾಡಿದಾರೆ ಅವರು. ಅದಾದ ನಂತರ ಸಾಧು ಪರಮೇಶ್ವರಿಗಳಿಗ್ರಿ ಯಾರು ನಮಸ್ಕಾರ ಮಾಡ್ತಾರೆ ಓದಿತೇನಿಲ್ರಿ? ಇಡೀ ಮನುಷ್ಯ ಭವದಲ್ಲಿ ಶ್ರೇಷ್ಠ ಇರ್ತಕ್ಕಂಥ ಚಕ್ರವರ್ತಿ ಸುದ್ಧನು. ಮನುಷ್ಯರಲ್ಲಿ ಶ್ರೇಷ್ಠ ಯಾರ? ಎಲ್ಲಕ್ಕಿಂತ ಶ್ರೇಷ್ಠ ಪದವಿ ಅಥವಾ ಸಂಪತ್ ಭರಿತ ವ್ಯಕ್ತಿ ಯಾರ? ಚಕ್ರವರ್ತಿ. ಅಂತ 6 ಖಂಡದ ಅಧಿಪತಿ ಇರ್ತಕ್ಕಂಥ ಚಕ್ರವರ್ತಿನೂ ಕೂಡ ಅವರಿಗೆ ನತಮಸ್ತಕ ಮಾಡ್ತಾ ಅಂದ್ರೆ ಏನರ ತಾಕತ್ತಿದ್ದಾಗ ನತಮಸ್ತಕ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ರಿ. ಅವಂಗಂತೂ ನೀವು ರಾಜ ಅಂತ ಕರಿಬೋದು. ಆದ್ರೆ ನೋಡ್ರಿ, ಯಾರ ಹತ್ರ ಪಂಚೇಂದ್ರಿ ವಿಷಯ ಭೋಗದ ವೈಭವ ಐತಿ ಅವಂಗ ನೀವು ರಾಜ ಅಂತ ಕರೆದ್ರಿ. ಯಾವನ ಹತ್ರ ಪಂಚೇಂದ್ರಿ ವಿಷಯ ಭೋಗದ ಏನೂ ಇಲ್ಲ, ಸಂಪೂರ್ಣ ತ್ಯಾಗೈತಿ, ಅವಂಗ ಮಹಾರಾಜ ಅಂತ ಕರೆದ್ರಿ. ಹೌದಿಲ್ಲ? ರಾಜ ಮತ್ತು ಮಹಾರಾಜರಿಗೆ ವ್ಯತ್ಯಾಸ ಐತೇನಿಲ್ರಿ? ಅಂದ್ರೆ ಪಂಚೇಂದ್ರಿ ವಿಷಯ ಭೋಗಗಳ ತ್ಯಾಗಕ್ಕೆ ಮಹಾರಾಜ ಅಂತ ಕರೀತಾರಪ್ಪ ಅಂತಂದ್ರೆ ಅಂಥ ಮಹಾರಾಜಗ ಮನುಷ್ಯಗತಿಯಲ್ಲಿ ಶ್ರೇಷ್ಠವಾದ ವ್ಯಕ್ತಿ ಯಾರಾದ್ರಪ್ಪ ಅಂತಂದ್ರೆ ಪ್ರಥಮ ಅಂಥ ಚಕ್ರವರ್ತಿ ಶುದ್ಧ ತನ್ನ ಮುಕುಟವನ್ನು ಆ ದಿಗಂಬರ ಮುನಿರಾಜರ ಪಾದಕಮಲಗಳಿಗೆ ಅರ್ಪಿಸ್ತಾಪ ಅಂತಂದ್ರೆ ಆ ದಿಗಂಬರ ಕುಲಕ್ಕೆ ಎಷ್ಟು ಮಹಿಮಾ ಇರ್ಬೇಕು ಹೇಳ್ರಿ. ನಮಗೂ ಕೂಡ ವಿವೇಕ ಬೇಕೋ ಬೇಡೋ? ಅದೇ ರೀತಿಯಾಗಿ ಪಂಚಕಲ್ಯಾಣದೊಳಗೆ ಇಂದ್ರ ಕೂಡ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠವಾದವ ಯಾರ? ಸೋಧರ್ಮಿಂದ್ರ. ಅಂತ ಸೋಧರ್ಮಿಂದ್ರು ಕೂಡ ತೀರ್ಥಂಕರ ಗರ್ಭ ಕಲ್ಯಾಣಕ, ಜನ್ಮ ಕಲ್ಯಾಣಕ, ತಪ ಕಲ್ಯಾಣಕ, ದೀಕ್ಷಾ ಕಲ್ಯಾಣಕ್ಕೆ ಬರ್ತಾನೋ ಅವನು ಕೂಡ ನತಮಸ್ತಕ ಆಗ್ತಾನೋ ಅಥವಾ ಇಲ್ಲೋ? ಆ ಸೋಧರ್ಮಿಂದ್ರು ಅಂತೂ ಕೂಡ ತನ್ನ ಮನುಷ್ಯ ಭವದ ಅಹೋ ಎಂಥ ಮನುಷ್ಯ ಭವ ಸಂಯಮ ಧಾರಣ ಮಾಡಕ್ಕೆ ಬರಂಗಿಲ್ಲ ಅನ್ನೋ ಭಾವನೆ ಭಾಸ್ತಾನು. ಅಂಥ ಸೋಧರ್ಮಿಂದ್ರು ಕೂಡ ಅವ್ರಿಗೆ ನತಮಸ್ತಕ ಮಾಡ್ತಾನಪ್ಪ ಅಂತಂದ್ರೆ ಏನರ ತಾಕತ್ ಬೇಕೋ ಬೇಡೋ? ಸೊ ಅಂಥ ದಿಗಂಬರ ಭಾವಿಲಿಂಗಿ ಸಂತರಿಗೆ ನನ್ನ ನಮಸ್ಕಾರ ಇರಲಿ ಹೊರತಾಗಿ ಕೇವಲ ದಿಗಂಬರತ್ವದಿಂದ ಅಥವಾ ಏನಾದರೂ ಇದರಿಂದ ನಮಸ್ಕಾರ ಮಾಡ್ಲಕ್ಕ ಬರಂಗಿಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಎಂಥ ಈಗ ವರ್ತಮಾನದಾಗ ಯಾವುದೂ ಮಂತ್ರಿ ಶ್ರೇಷ್ಠ ಇರುವಲ್ಲ, ಆ ಮಂತ್ರಿ ಕೂಡ ಆ ಮುನಿ ಮಹಾರಾಜರಿಗೆ ನತಮಸ್ತಕ ಮಾಡ್ತಾರನಿಲ್ರಿ. ಪದವಿದೊಳಗೆ ಅವ್ರು ಮಂತ್ರಿ ಇರ್ತಾರೆ, ಮಂತ್ರಿ ಇದ್ರೂ ಕೂಡ ದಿಗಂಬರ ಮುನಿರಾಜರ ಹತ್ರ ಏನದವ್ರಿಗೆ ಪೀಚಿಕ ಮಂಡಲ ಅಷ್ಟ, ಆದರೂ ಕೂಡ ಅವ್ರಿಗೆ ನಮಸ್ಕಾರ ಮಾಡ್ತಾರಪ್ಪ ಅಂತಂದ್ರೆ ಅದ್ರೊಳಗೆ ಎಷ್ಟು ತಾಕತ್ ಇರಬೇಕು, ತ್ಯಾಗದೊಳಗೆ ಎಷ್ಟು ತಾಕತ್ ಅದ. ಅಂಥ ನಮೋಕಾರ ಮಂತ್ರವನ್ನು ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಕಷ್ಟ ಕಾಲದಾಗ ಅಷ್ಟ ಅನ್ಬೇಕೋ ಅಥವಾ ಯಾವತ್ತು ಅನ್ಬೇಕ್ರಿ? ಯಾವತ್ತೂ ಅನ್ಬೇಕು. ನೀವು ಪೂಜಾ ಮಾಡೋತ್ನಾಗ ಅನ್ತಿರ್ತಿರ್ಲೆ ಪವಿತ್ರೋಯ ಅಪವಿತ್ರೋ ಸುಸ್ಥಿತೋಯ ದುಸ್ಥಿತೋ ಅಂದ್ರೆ ಪವಿತ್ರ ಸ್ಥಾನ ಇರಲಿ ಅಪವಿತ್ರ ಸ್ಥಾನ ಇರಲಿ, ನಮೋಕಾರ ಮಂತ್ರ ವಿಶೇಷತನ ಐತ್ರಿ. ಅದು ಯಾವುದೂ ಸಮಯ ಈಗ ನಾವು ಸತ್ತಾಗ ಸುದ್ದಾಗೂ ನಮೋಕಾರ ಮಂತ್ರ, ಹುಟ್ಟಿದಾಗ ಕೂಡ ನಮೋಕಾರ ಮಂತ್ರ, ಅದು ನಮೋಕಾರ ವಿಶೇಷತನ ಹಂಗೆ. ಕೆಲವೊಬ್ರಿಗೆ ಸುಮ್ಮನೆ ಎಕ್ಸ್ಪೀರಿಯನ್ಸ್ ಹೇಳತ್ತನ್ರ, ಕೆಲವೊಂದು ಸಲ ನಮ್ಗೆ ಯಾವುದೇ ವಿಚಾರ ಬ್ಯಾಡಂದ್ರೆ ಭೀ ಬರ್ತಿರ್ತಾವೆ. ಬ್ಯಾಡಂದ್ರೆ ಭೀ ಏನತ್ತಿರ್ತಾವ್ರಿ, ತಲೆಯಾಗ ಬಂದ ತ್ರಾಸ ಮಾಡ್ತಿರ್ತಾವೆ. ಆ್ಯಂಡ್ ನಮ್ಮದು ಮನಸ್ಸು ಕೂಡ ಆ ಕಡೆನೂ ಹೊಂಟಿರ್ತೀವಿ. ಅದಕ್ಕೆ ಏನು ಮಾಡೋದಂದ್ರೆ ರೀ, ನಿಮಗೆ ಯಾವಾಗ ಆ ವಿಚಾರ ಬರ್ತಿದ್ರಲ್ಲ ಅವಾಗ ನಮೋಕಾರ ಮಂತ್ರ ಅನ್ನೋದು. ಎಲ್ಲಿ ತಕ ಅದು ನೋಡ್ರಿ, ಯಾವುದೂ ಕರ್ಮದ ಉದಯ ಭಾಳ ತಕ ಇರಂಗಿಲ್ಲ, ಸ್ವಲ್ಪ ಸಮಯ ಅಟ್ಟೆ ಇರ್ತಿತ್ತು. ಅದು ಕರ್ಮದ ಉದಯ ಬತ್ತು ಅಥವಾ ಯಾವುದೋ ಒಂದು ನೋವು ಇರ್ತಿತ್ತು ತಿಳ್ಕೊರಿ, ಮನ್ಯಾಗಿನ ತ್ರಾಸಾಗಲಿ ಅಥವಾ ಯಾವುದೂ ತ್ರಾಸಾಗಲಿ, ಖರೆ ಅದು ತ್ರಾಸಾಗುವ ಸಲುವಾಗಿ ಮಾಡೋದಿಲ್ಲ, ಅದನ್ನ ನಮೋಕಾರ ಮಂತ್ರ ಯೂಸ್ ಮಾಡೋದಿಲ್ಲ. ಸಹಜವಾಗಿ
ಕರ್ಮದ ನಿರ್ಜರ ಆಗೋ ಸಲುವಾಗಿ ಅಥವಾ ಅದ್ರ ಪಾಪದ ನನ್ನ ಭಾವನಾ ಆಗಬಾರದು ಸಲುವಾಗಿ ನಿಮ್ಮ ಮನುಷ್ಯನಾಗ ಯಾರಾದರೂ ಅಥವಾ ಏನಾದರೂ ಮನ್ಯಾಗ ಚಿಂತಿರ್ತಾರಲ್ಲ 108 ಆ ಚಿಂತೆ ನಿಮ್ಮ ತಲೆಯಾಗ ಬಟ್ ಅಂದ್ರೆ ಒಂದು ಕೆಲಸ ಏನು ಮಾಡೋದು ಹೇಳ್ರಿ, ನಮೋಕಾರ ಮಂತ್ರ ಅನ್ನೋದು. ಆ ನಮೋಕಾರ ಮಂತ್ರ ಅನ್ನೋದು ಸ್ವಲ್ಪ ಹೊತ್ತು ಎಲ್ಲಿ ಇರ್ತೀರಲ್ಲ, ನಮೋಕಾರ ಮಂತ್ರ ಅನ್ನೋದ ಮತ್ತೆ ನೀವು ತೆಗೆದು ಹತ್ತೋದ. ಅದರಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ಪರಿಣಾಮ ಭೀ ಚಲೋ ಉಳಿತವ್ರಿ, ಇದ್ರ ಭಾವನಾ ಚಲೋ ಇದ್ದರೆ ಇದ್ರ ಕರ್ಮ ಕೂಡ ನಿರ್ಜರ ಆಗಿ ಹೋಗ್ತಾವೆ. ಗೊತ್ತಾಯ್ತೇನ್ರಿ? ಮತ್ತು ಇದು ನೀವು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ, ಭಾಳ ಆನಂದದ ಮತ್ತು ಸಂತೋಷ ಆಗೋಲ್ಲ ಇರಂಗೇ ಇಲ್ಲ. ನೀವು ಯಾವಾಗೂ ನೋಡ್ರಿ 24 ತಾಸಿನಾಗ ಯಾವಾಗ ಅನ್ಬೇಕು ಹೇಳ್ರಿ, ಯಾವಾಗ ಅನ್ಬೇಕ್ರಿ ಇದನ್ನ, ಯಾವಾಗ ಅನ್ಬಾರ್ದು ಅದನ್ನ ಹೇಳ್ರಿ. 24 ತಾಸು ಅಂದ್ರೆ ಏನು ತಪ್ಪಿಲ್ಲ. ನೀವು ಪ್ರತಿದಿನ ಪ್ರತಿ ಕ್ಷಣ ಎಷ್ಟು ನಮೋಕಾರ ಮಹಾಮಂತ್ರ ಅಂತೀರಲ್ಲ, ನಿಮಗೆ ಯಾರಾದರೂ ಬರೆದು ಕೊಟ್ಟಿರ್ತಾರೆ ಈ ಮಂತ್ರ ಅನ್ರಿ ನಿಮ್ಗೆ ಚಲೋ ಆತಿದೆ ಅಂತ ಹೇಳಿ. ಎಲ್ಲಕ್ಕಿಂತ ಶ್ರೇಷ್ಠ 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 84 ಲಕ್ಷ ಮಂತ್ರಗಳ ರಾಜ ಅಂತ ಕರೀತಾರೋ ಈ ಮಂತ್ರ ಮುಂದೆ ಯಾವ ಮಂತ್ರದೂ ಕೂಡ ಏನೂ ನಡೆಯಂಗಿಲ್ಲ. ಅಂಥ ಶ್ರೇಷ್ಠವಾದ ಮಂತ್ರವನ್ನು ಈ ಕೆಲವೊಂದು ಸಲ ನಾವು ದವಾಖಾನೆ ಮಲ್ಕೊಂಡಿರ್ತೇವ್ರಿ, ಆರಾಮ್ ತಪ್ಪಿರ್ತೈತಿ, ಆಕುಲ್ ವ್ಯಾಕುಲ್ ಆತಿರ್ತೈತಿ, ಶಾಸ್ತ್ರದ ವಿಚಾರ ಮಾಡ್ತಿರ್ತೇವೆ, ಬರ್ಲಿಲ್ಲಪ್ಪ ಅಂತಂದ್ರೆ ಆ ಸಮಯದೊಳಗಂತೂ ಕೂಡ ನಮೋಕಾರ ಮಹಾಮಂತ್ರ ಅನ್ನೋದ್ರಿಂದ ಏನಾಗ್ತೈತಿಪ್ಪ ಅಂತಂದ್ರೆ ಪೂರ್ವಬದ್ಧ ಕರ್ಮ ಕೂಡ ನಿರ್ಜರ ಆಗ್ಬೋದ್ರ ಭಾವನದಿಂದ. ಸೊ ಪ್ರತಿದಿನ ಪ್ರತಿನಿತ್ಯ ಏನು ಮಾಡಬೇಕಪ್ಪ ಅಂತಂದ್ರೆ ನಮೋಕಾರ ಮಹಾಮಂತ್ರದ ಪಠನ ಮಾಡಬೇಕು. ಇನ್ನು ನಮೋಕಾರ ಮಹಾಮಂತ್ರದ ಕೆಳಗೆ ಹೇಳಿದ್ದಾರೆ 2 ಲೈನ್. ಯಾವ ಹೇಳ್ರಿ? ಒಮ್ಮೆ ನಮೋಕಾರ ಮಂತ್ರ ಅನ್ರಿ ಎಲ್ಲರೂ. ನಮೋ ಅರ್ಹಂತಾನಂ ನಮೋ ಸಿದ್ಧಾಣಂ ನಮೋ ಆಯರಿಯಾನಂ ನಮೋ ಉವಚ ನಮೋ ಲೋವೇ ಸೌವಸಾಹೂನಂ. ಕೆಳಗಿಂದ ಹೇಳ್ರಿ. ಏಸೋ ಪಂಚನಮೋ ಯಾರೋ ಸೌವ ಪಾವಪನಾಸನೋ ಮಂಗಲಾಣಂಚ ಸೌವೇಸಿಂ ಪಡಮಂ ಹವೈ ಮಂಗಲಂ. ನೋಡ್ರಿ, ನಾವು ಕೆಲವೊಂದು ಸಲ ನಮೋಕಾರ ಇದು ಏನೈತಿ ಎಸೋ ಪಂಚನಮೋ ಯಾರೋ ಇದು ಧವಲಾ ಷಟ್ಕಂಡಾಗ ಗ್ರಂಥದಾಗ ಬರ್ದಿಲ್ರಿ. ಇದು ಬರ್ದಿಲ್ಲ, ಇದು ಯಾರು ಆಚಾರ್ಯ ಬರ್ದ್ರು ಗೊತ್ತಿಲ್ಲ. ಬಟ್ ಇದು ಏತ್ರಿ ಪೈಲ ಹಿಡ್ದು ಐತಿ, ಅದೇನು ನಮೋಕಾರ ಮಂತ್ರ ಬರ್ದಾರಲ್ಲ ಅವಾಗಿಂದ ಹಿಡ್ದಿದ್ದೇ ಐತಿ ಅದು. ಬಟ್ ಇದ್ರ ನಾವು ಯಾರು ಬರ್ದಾರು ಹೆಂಗೈತಿ ಅದು ಹೇಳೋದು ಅಸಾಧ್ಯ, ಒಬ್ರು ಆಚಾರ್ಯ ಬರ್ದಿರ್ಬೇಕ್ರಿ ಅದ. ಇನ್ನು ನಾವೇನು ಮಾಡ್ತೇವಪ್ಪ ಅಂದ್ರೆ ಪಡಮಮ ಹೋಯಿ ಮಂಗಲ ಅಂತಾನು. ಪಡಮಮ ಹೋಯಿ ಅಲ್ಲ, ಹವಯಿ ಮಂಗಲ. ಪಡಮಮ ಹವಯಿ ನಾವು ಉಚ್ಚಾರ ಒಳಗೆ ಏನು ಮಾಡ್ತೇವೆ ಹೇಳ್ರಿ, ಅದ ಹೋಯಿ ಅಂತಾನು. ಪಡಮಮ ಹೋಯಿ ಮಂಗಲಮಲ್ಲ, ಪಡಮಮ ಹವಯಿ ಮಂಗಲಂ. ಇನ್ನು ಕೆಲವೊಬ್ರಾಗ ಏಸೋ ಪಂಚ ನಮೋ ಯಾರೋ ಐತಿ, ಅದ ಪೇಸೋ ಪಂಚ ನಮೋ ಕಾರೋ ಮಾಡ್ತಾರೆ. ಕಾರೋ ಇದ್ರೊಳಗೆ ಶ್ವೇತಾಂಬರದವ್ರು ಅತ್ತಾರ. ಖರೆ ನಮ್ಮಲ್ಲಿ ಏನು ಹಂಗಿಲ್ಲ. ನಮ್ಮದು ಹೆಂಗಿತ್ತು ಅಂತಂದ್ರೆ ಏಸೋ ಪಂಚ ನಮೋ ಯಾರೋ ಸೌವ ಪಾವಪ್ಪ ನಾಸನೋ ಮಂಗಲಾನಂಚ ಸೌವೇಸಿಂ ಪಡಮಂ ಹವಯಿ ಮಂಗಲ. ಹಿಂಗೈತಿ ನೋಡ್ರಿ. ಅದಕ್ಕೆ ಉಚ್ಚಾರಣ ಕೂಡ ಭಾಳ ಮುಖ್ಯತೆ ಐತಿ. ಇನ್ನರೇ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನಮೋಕಾರ ಮಂತ್ರ ಏನು ಅಂತಿರ್ತಾವ್ರಲ್ಲ ಅದನ್ನು ಎಷ್ಟು ಸಾಧ್ಯ ಐತಲ್ಲ ಅಷ್ಟೇನು ಮಾಡಬೇಕಪ್ಪ ಅಂದ್ರೆ ಶುದ್ಧ ಉಚ್ಚಾರಣೆ ಮಾಡಬೇಕು. ಶುದ್ಧ ಉಚ್ಚಾರಣೆ ಮಾಡಬೇಕು. ಮತ್ತು ನಮೋಕಾರ ಮಹಾಮಂತ್ರವನ್ನು ಅನ್ನುವಾಗ ಗಡಬಡಿ ಮಾಡಂಗಿಲ್ಲ. ಮಾಲಾ ನೋಡ್ರಿ, ಈಗ ನೋಡ್ರಿ ಮಾಲಾ ಹಿಡ್ಕೊಂಡ ಅಣಕತ್ರ ತಿಳ್ಕೋರಿ. ನಮ್ಮದು ಲಕ್ಷ್ಯ ಮಾಲಾ ಕಡೆ ಇರ್ತಿತ್ತು, ಅದು ಅಂಕಿ ಅಂಶ ಕಡೆ ಇರ್ತಿದ್ದ ಕಡೆ ಸ್ವರೂಪ ಕಡೆ ಇರಂಗಿಲ್ಲ. ನೋಡಿರ್ಬೇಕಾರೆ ಎಷ್ಟಾಯ್ತು, 1 ಆಯ್ತು, 10 ಉಳಿದು 3 ಉಳಿದು ಆಮೇಲೆ ಆಕುಳ್ತ ಉತ್ಪನ್ನ ಆಯ್ತಂದ್ರೆ ಅದು ಪೂರ್ತಿ ಇದ್ರೊಳಗೆ ಚೆಕ್ ಮಾಡ್ತೇವೆ ಎಷ್ಟು ಉಳಿದಿತ್ತು, ಇಷ್ಟು ಉಳಿದು ಇಷ್ಟು ಉಳಿದು. ಆದ್ರೆ ನಮ್ಮ ಭಾವನೆ ಎಲ್ಲಿ ಹೋಗ್ತಿತ್ತು ಹೇಳ್ರಿ, ಅದ ಆ ಜಪಮಾಲೆ ಏನು ಇರ್ತಿತ್ತಲ್ಲ ಅಲ್ಲಿ ಅಂಕಿತ್ರೊಳಗೆ ಹೋಗ್ತಿತ್ತು. ಇನ್ನು ಎಷ್ಟು ಉಳಿದು ಖರೆ ನಮ್ಮ ತಲೆಯಾಗದು ಏನು ಕೂತೈತಿ ಗೊತ್ತಿಲ್ಲ.
ಏನು ಅನ್ನತ್ತೋ ಅದು ಇಂಪಾರ್ಟೆಂಟ್ ಉಳಿದಿಲ್ಲ ನನಗೆ ದಿವ್ಸನಾಗ 3 ಮಾಲ ಮುಗಿಸ್ಬೇಕಟ್ಟ. ಅದು ಹೆಂಗೆ ಮುಗಿಸಿದ್ದೀನಿ ಏನು ಮಾಡಿದ್ದೀನಿ ಇಂಪಾರ್ಟೆಂಟ್ ಅಲ್ಲ, ನನಗೆ ಅನ್ಬೇಕು. ಅಥವಾ ಒಂದೊಂದು ಸಲ ಏನಾಗಿರ್ತೈತಿ ರೀ, ಟೈಮ್ ಇರಂಗಿಲ್ಲ ನಮಗೆ, ಗಡ್ಬಡಿ ಆಗಿರ್ತೈತಿ, ಮುಗಿಸೋದ್ರೆ ಬೇಕಾಗಿರ್ತೈತಿ. ಮುಗಿಸ್ಲಿಲ್ಲ ಅಂದರೆ ನಿಯಮದ ಭಂಗ ಆಗ್ತೈತಿ ಅನ್ನೋದು ಭಯನೂ ಇರ್ತೈತಿ. ಆಯ್ತು ಅವಾದಕ್ಕೆ ಏನು ಮಾಡ್ತಾವು, ನಮೋರಂತ ಆಯ್ತಂದ್ರೆ ಅದ್ರದ್ದು ಏನು ಫಲ ಸಿಗ್ತೈತಿ ಹೇಳ್ರಿ. ಮಂತ್ರ ನೋಡ್ರಿ, ಮೊದಲಿನ ಕಾಲಾಗ ಈಗೂ ಕೂಡ ಹಾವಿನ ವಿಷಯ ಎಲ್ಲ ಇಳಿಸ್ತಾರಲ್ಲ ಕೆಲವೊಬ್ರು. ಆ ಮಂತ್ರ ಹೆಚ್ಚ ಕಡಿಮೆ ಆಯ್ತಂದ್ರೆ ಹಾವಿನ ವಿಷಯ ಇಳಕ್ ಬರಾಗಿಲ್ಲ ಅಂತ ಹೇಳ್ತಾರೆ, ಹೌದಿಲ್ರಿ? ಆದ್ರೆ ಮಂತ್ರದ ಎಷ್ಟು ಮಹತ್ವ ಐತಿ, ಮತ್ತು ಮಂತ್ರದ ಅಷ್ಟು ಶುದ್ಧ ಉಚ್ಚಾರಣೆ ಮಾಡಿದ್ವು ಅಂದ್ರೆ ಅದು ಏನೋ ಒಂದು ಆಗ್ತೈತಿ ಆನಂದ. ನಾವು ಅಂಕಿ ಅಂಶ ಕಡೆ ಒಟ್ಟ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಒಂದು ಸಲ ಅಂದ್ರೆ ಪುಣ್ಯ ಹತ್ತಿತ್ತೋ, ಅಥವಾ 9 ಸಲ ಹತ್ತಿರ 9 ಸಲ ಪುಣ್ಯ ಹತ್ತಿತ್ತೋ, ಏನು 108 ಸಲ ಅನ್ನೋದ್ರ ಪುಣ್ಯ ಹತ್ತಿತ್ತೋ, ಅಥವಾ 1008 ಸಲ ಅಂದ್ರೆ ಪುಣ್ಯ ಹತ್ತೈತಿ. ಪುಣ್ಯ ಎಷ್ಟು ಹತ್ತಿತ್ತಪ್ಪ ಅಂತಂದ್ರೆ ನೀವು 1 ಸಲನೂ ಅಥವಾ 1000 ಸಲನೂ, ಬಟ್ ಶ್ರದ್ಧಾಪೂರ್ವಕ ಉಚ್ಚಾರಣೆ ಸ್ಪಷ್ಟತಾ ಇಂದ ಅನ್ನೋದಿಕ್ಕೆ ಗಡಬಡಿ ಮಾಡೋಂಗಿಲ್ಲ. ನಮೋ ಅರ್ಹಂತ ನಮ್ಮಂದ ನಮೋ ಸಿದ್ಧ, ಅಥವಾ ನಮೋ ಅರ್ಹಂತ ಅನ್ನತ್ತಂದ್ರೆ ಅರ್ಹಂತ ಪರಮೇಷ್ಠಿ ಹೇಗಿರ್ತಾರೋ, ಓಹೋ ಅರ್ಹಂತ ಪರಮೇಷ್ಠಿ ನನ್ನಲ್ಲಿ ಕೂಡ ಯಾವ ವ್ಯತ್ಯಾಸ ಇಲ್ಲ, ಸ್ವರೂಪ ಚಿಂತನೆ ಮಾಡ್ತಾನೂ ಮಾಡ್ಬೋದಲ್ರಿ. ಅದಾದ ನಂತರ ನಮೋ ಸಿದ್ಧಾನಮರ್ಥ, ಸಿದ್ಧ ಪರಮೇಶ್ವರಿಗಳು ಹೆಂಗಿರ್ತಾರೋ, ನಮೋ ಐರ್ಯಾಣಮ್ ಅಂತ ಅರ್ಥ, ಓಹೋ ಅಂತ ದಿಗಂಬರ ಆಚಾರ್ಯ ನಾ ಯಾವಾಗ ಆಗವ. ನಮೋ ಓಜ್ಜಾಯನಮ್ ಅಂತ ಕಲಿಯುವವರು ಕಲಿಸೋರತ ಹಾಡ ಅಂತವನಿಲ್ಲ ನಾವು, ಅದು ಕಲಿಯೋರ ಕಲಿಸೋ ಚಿತ್ರ ನಮ್ಮ ಕಣ್ಣು ಮುಂದೆ ಬರ್ಬೇಕು. ನಮೋ ಲೋವೆ ಸವ್ವಸಾಮೂಣ ತಂದಾಗ ಸಾಧು ಪರಮೇಶ್ವರಿ ಹೆಸರು ಬರಬೇಕು. ಇನ್ನು 3 ಆಚಾರ್ಯ, ಉಪಾಧ್ಯಾಯ, ಸರ್ವಸಾಧು, ಇವ್ರು 3 ಶ್ರೇಷ್ಠ ಯಾರು ಹೇಳ್ರಿ? ಸಾಧು ಪರಮೇಷ್ಠಿ. ನಮಗೆ ಆಚಾರ್ಯ ಆಗ್ಬೇಕಂತ ನಾವು ಬೆನ್ನ ಹೈದವು ಎಲ್ಲರೂ. ಖರೆ ವಿಶೇಷತೆ ಇದರೊಳಗೆ ಐತೆ ಹೇಳ್ರಿ, ಸಾಧು ಪರ. ಯಾವಾಗ ದಿಗಂಬರ ಮುನಿರಾಜರ ಅದು ಒಂದು ಕೂಡ ಪದವಿ ಐತ್ರಲ್ಲೇ, ಇವ್ರು ಎಲ್ಲ ಸಂಘ ಮೇಂಟೈನ್ ಮಾಡ್ಬೇಕು ನಾವು. ಎಲ್ಲಿ ಆಹಾರ ಆಗ್ತೈತಿ, ಯಾವ ಊರಾಗ ಆಗ್ತೈತಿ, ಅಲ್ಲಿ ಸಂಘ ಹೋದ್ರೆ ವ್ಯವಸ್ಥೆ ಆಗ್ತೈತಿ ಎಲ್ಲೋ, ಯಾರ್ಯಾರು ಮಾರಾದ್ರ ಹೆಂಗ ಏನ, ಅದು ಈ ಶಾಲೆ ಹೆಡ್ ಮಾಸ್ಟರ್ ಇದ್ದಂಗೆ ಒಂದು ಟೈಪ್. ಆ ಶಾಲೆದೆಲ್ಲ ನೋಡ್ಬೇಕ್ರಲ್ಲ. ಆಯ್ತು ಅಸಿಸ್ಟೆಂಟ್ ಟೀಚರ್ಗೆ ಏನೈತ್ರಿ, ಅವ್ನ ಸಬ್ಜೆಕ್ಟ್ ಒಂದು ಹಿಂದಿ ಕಲ್ಸಾವ ಮನೆಗೆ ಹೋಗ್ಬಿಡವ, ಅವ್ನು ಏನು ವಿಚಾರ ಮಾಡಂಗಿಲ್ಲ ನಾವು. ಆದ್ರೆ ಹೆಡ್ ಮಾಸ್ಟರ್ ಇದ್ದಾವ, ಪ್ರಿನ್ಸಿಪಲ್ ಇದ್ದಾವ, ಎಲ್ಲ ವಿಚಾರ ಮಾಡ್ಬೇಕ್ರಲ್ಲ. ಹಂಗೆ ಇವೆರಡೂ ಏನದವ್ರಲ್ಲ ಪದವಿ ಅದಾವು, ಯಾವ ಆಚಾರ್ಯ ಮತ್ತು ಉಪಾಧ್ಯಾಯ. ಇವೆರಡೂ ಪದವಿ ಇರೋದ್ರಿಂದ ಯಾವಾಗ ಮುನಿ ಮಹಾರಾಜರ ಅಂತಿಮ ಸಲ್ಲೇಖನ ತಗೋತಿರ್ತಾರಲ್ಲ, ಆ ಸಲ್ಲೇಖನ ಸಮಯದೊಳಗೆ ಆ ಪದವಿ ಬಿಡ್ಬೇಕಾಗ್ತಿತ್ತು. ಪದವಿ ತ್ಯಾಗ ಮಾಡಿ ಸಾಧು ಅವಸ್ಥಾಕ್ಕೆ ಬರಬೇಕಾಗ್ತಿತ್ತು. ಸಾಧು ಅವಸ್ಥಾಕ್ಕೆ ಬಂದಾಗ ಸಲ್ಲೇಖನ ತಗೊಂಡು ಹೋಗ್ತಾರೆ. ಇದರರ್ಥ ಆಚಾರ್ಯ ಕೆಟ್ಟತನ ಕತ್ತಿಲ್ಲ, ನಾವು ಆಚಾರ್ಯನೂ ಚಲೋ ಐತಿ, ಉಪಾಧ್ಯಾಯನೂ ಚಲೋ ಐತಿ. ಯಾಕಂದ್ರೆ ಸಂಘದ ಏನು ಕೆಲಸ ಮಾಡ್ಕೋದು ಧರ್ಮದ ಎಲ್ಲ ಪ್ರತಿಯೊಂದು ಮುನಿ ಮಹಾರಾಜರಿಗೆ ಧರ್ಮದ ಉಪದೇಶ ಕೊಟ್ಟ, ಅವ್ರು ಧರ್ಮ ಮಾರ್ಗ ನಡೆಸ್ಕೋರು, ಒಳ್ಳೇದದು ಕೆಟ್ಟ ಅನ್ಕತ್ತಿಲ್ಲ ನಾವು. ಆದರೂ ಕೂಡ ಅಂತಿಮ ಸಮಯದೊಳಗೂ ಕೂಡ ಅದನ್ನ ಬಿಡಬೇಕಾಗ್ತದೆ. ಯಾವಾಗ ಸಮಾಧಿ ಮರಣ ಇರ್ತಿತ್ತು. ಮತ್ತು ದಿಗಂಬರ ಮುನಿರಾಜರಿಗಂತೂ ಸಮಾಧಿ ಮರಣದ ಅವಶ್ಯಕತೆನೇ ಇಲ್ರಿ. ಯಾಕೆ ಹೇಳ್ರಿ? ಅವ್ರು ಇಡೀ ಜೀವನನ ಸಮಾಧಿಯಾಗೆ ಇರ್ತಾರೋ. ಈಗ ಯಾರಾದರೂ ಅವ್ರಿಗೇನು ಸಮಾಧಿ ಕುಡ್ಕೋಬೇಕು, ಸಲ್ಲೇಖನ ಮಾಡಬೇಕು, ಅವ್ರ ಹತ್ರ ನಮೋಕಾರ ಮಂತ್ರ ಹೇಳುವ ಅವಶ್ಯಕತೆ ಇಲ್ಲ. ನೀವು ಹೇಳ್ತೀರಿ ಭಾವನಾ ಐತಿ, ಉತ್ಕೃಷ್ಟ ಐತಿ, ಅದೇನು ಕೆಟ್ಟ ಐತಿ ಅಂತ ಹೇಳ್ಕತ್ತಿಲ್ಲ. ಖರೆ ದಿಗಂಬರ ಮುನಿರಾಜರು 24/7 ಅವರು ತಮ್ಮ ಸ್ವರೂಪದೊಳಗೆ ಗೊತ್ತಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ಹೊರಗಡೆದ ಅವಶ್ಯಕತೆನೇ ಇರಂಗಿಲ್ಲ. ಇರ್ತಿದ್ರಿ ಅವ್ರು ಖಾಯಮ ಗೊತ್ತಿರ್ತಾರೆ ರೀ. ಆಹಾರ ಮಾಡ್ಕತ್ರು ಭೀ ಕೂಡ ತಮ್ಮ ಲಕ್ಷ್ಯ ಸ್ವರೂಪದಾಗ ಇರ್ತೈತಿ, ವಿಹಾರ ಮಾಡ್ಕತ್ರು ಭೀ ಕೂಡ, ಧರ್ಮದ ಉಪದೇಶ ಕುಡ್ಕತ್ರು ಕೂಡ ಉಪದೇಶ ಕೊಡ್ತಾ ಸ್ವರೂಪದಾಗ ಹೋತಾರನಿಲ್ರಿ. ಸೊ ದಿಗಂಬರ ಮುನಿರಾಜರದ ಉತ್ಕೃಷ್ಟ ಅವಸ್ಥಾ ಅಂತ ಭಾವನೆ ನನಗೂ ಆಗಬೇಕು ಅಂತ ಹೇಳಿದಾಗ ಅದೇನು ಆನಂದ ಬರ್ತೈತಲ್ಲ. ಓಹೋ ಮುನಿರಾಜರಂದ್ರೆ ಹಿಂಗಿರ್ತಾರೆ, 28 ಮೂಲಗುಣಧಾರಿ. ಅದಾದ ನಂತರ ನಮೋ ಓಜ್ಜಾಯಣ ಅಂದರೆ 25 ಮೂಲಗುಣಗಳು, ನಮೋ ಐರ್ಯಾಣಮ್ ಅರ್ಥಾತ್ 36 ಗುಣಗಳು. ಹಿಂಗೆಲ್ಲ ಸಿದ್ಧ ಪರಮೇಷ್ಠಿ ಅಂದ್ರೆ 8 ಘಾತಿ ಅಘಾತಿ ನಾಶ ಮಾಡಿದಾರ ಕರ್ಮ. ನಮೋ ಅರ್ಹಂತಾನಮತ್ತಂದ್ರೆ 46 ಗುಣಗಳದಿಂದ ಮತ್ತು ಸಹಿತ ಇರ್ತಕ್ಕಂಥವ್ರು 4 ಘಾತಿ ಕರ್ಮ ನಾಶ ಮಾಡಿದವ್ರ. ಇನ್ನು ಮತ್ತೊಂದು ನೋಡ್ರಿ,
ನಮೋಕಾರ ಮಹಾಮಂತ್ರದೊಳಗೆ 4 ಘಾತಿ ಕರ್ಮ ನಾಶ ಮಾಡಿದಾರ ಅರ್ಹಂತ್ರ. ಆದ್ರೆ 8 ಮಾಡಿದವ್ರ ಸಿದ್ರ ಕೆಳಗೆ ಕೂತ್ರ, 4 ಮಾಡಿದವ್ರ ಪೈಲಾ ಕೂತ್ರ. ಯಾಕ ಮಂತ್ರದೊಳಗೆ ನಮ್ಮ ಜೈನ ಉಪಕಾರ ಸ್ಮರಣೆ ಅಂತಾರ. ನಮ್ಮದು ಧರ್ಮದ ಉಪದೇಶ ಯಾರಿಂದ ಸಿಕ್ತು? ಅರ್ಹಂತ್ರದಿಂದ ಸಿಕ್ತು. ಸೊ ಉಪಕಾರ ಸ್ಮರಣೆಯಿಂದ ಅರ್ಹಂತ್ರನ್ನ ಮೇಲಿಟ್ಟು ಸಿದ್ಧರನ್ನ ಕೆಳಗೆ ಬಂದ್ರ. 2ನೇ ನಮಸ್ಕಾರ ಅವ್ರಿಗೆ ಹೇಳಿದ್ರು. ಅರ್ಥಾತ್ ಇದಂತೂ ಅಲೌಕಿಕ ಆಯ್ತು. ಲೌಕಿಕದೊಳಗೂ ಕೂಡ ನಾವೇನು ಕಲಿಬೇಕಪ್ಪ ಅಂತಂದ್ರೆ, ನಮ್ಮ ಮೇಲೆ ಯಾರು ಉಪಕಾರ ಇರ್ತಿತ್ರಲ್ಲ, ನಮ್ಮ ಮೇಲೆ ಯಾವುದೇ ರೀತಿಯಿಂದ ಉಪಕಾರ ಇರ್ತಿತ್ತ, ಆ ಉಪಕಾರ ಮಾಡಿದಂತಹ ವ್ಯಕ್ತಿನ ಯಾವತ್ತೂ ಮರೆಯಬಾರ್ದು. ಅವ 1 ರೂಪಾಯಿದ ಯಾಕೆ ಮಾಡವಲ್ಲ, 2 ರೂಪಾಯಿದ ಯಾಕೆ ಮಾಡವಲ್ಲ, ಇಂಪಾರ್ಟೆಂಟ್ ಅದಲ್ಲ. ನಮ್ಮ ಕಷ್ಟ ಕಾಲದೊಳಗೆ ಅಥವಾ ಯಾವುದೇ ಒಂದು ಸಮಯದೊಳಗೆ ನಮಗೆ ಉಪಕಾರ ಮಾಡಿದ್ದಪ್ಪ ಅಂತಂದ್ರೆ ಆ ಉಪಕಾರವನ್ನು ನಾವು ಮರಿಬಾರ್ದು. ಅದಕ್ಕೋಸ್ಕರ ನಮೋಕಾರ ಮಹಾಮಂತ್ರದಲ್ಲಿ 1ನೇ ಸ್ಥಾನ ಅರ್ಹಂತ ಪರಮೇಷ್ಠಿಗೆ ಕೊಟ್ಟರು. ಆ ಅರ್ಹಂತ ಪರಮೇಷ್ಠಿಂದ ನಮಗೇನಾಗ್ತೈತಪ್ಪ ಅಂತಂದ್ರೆ ಧರ್ಮದ ಏನಾಗ್ತೈತಪ್ಪ ಅಂತಂದ್ರೆ ಉಪದೇಶ ಇರ್ತದ. ಮತ್ತೊಂದು ವಿಶೇಷ ನೋಡ್ರಿ, ಸಮೋಷಣದೊಳಗೂ ಕೂಡ 12 ಏನು ಸಭಾ ಇರ್ತಾವಲ್ಲ, ಆ 12 ಸಭಾದೊಳಗೆ ಆಚಾರ್ಯರಿಗೆ ಅಲ್ಲೇ ವ್ಯವಸ್ಥಾ, ಉಪಾಧ್ಯಾಯರಿಗೆ ಬೇರೆ ವ್ಯವಸ್ಥಾ, ಸಾಧು ಪರಮೇಶ್ವರಿ ವ್ಯವಸ್ಥೆ ಇಲ್ರಿ, ಎಲ್ಲರಿಗೂ ಕೂಡ ಒಂದೇ ವ್ಯವಸ್ಥೆ ಐತಿ. ಅಲ್ಲೆಲ್ಲ ನೀವು ಆಚಾರ್ಯ ಮ್ಯಾಕ್ ಕೊಂಡೋದಿರ್ತೈತಿ, ಇವ್ರು ಸಣ್ಣವ್ರು ಇರ್ತೈತಿ, ಹಂಗೇನಿಲ್ಲ. ಅಲ್ಲಿ ಏನು ಕ್ಯಾಟಗರಿ 12 ಸಭಾ ಅದಾವಲ್ಲ, ಅಲ್ಲಿ 3 ಮಂದಿಯಾಗ ಒಂದೇ ಸಭಾ ಇರ್ತದ. ಸೊ ಅಂಥ ಅರ್ಹಂತ ಸಿದ್ಧ ಆಚಾರ್ಯ ಉಪಾಧ್ಯಾಯ ಸಾಧು ಇಲ್ಲಿ ತನಕ ನಾವೇನು ಅಂತಿದ್ವಲ್ಲ ಅದನ್ನು ಅರ್ಥ ಸಹಿತ ಮನನ ಮಾಡ್ತಾ ಚಿಂತನೆ ಮಾಡ್ತಾ ನಿಜವಾಗ್ಲೂ ನಮೋಕಾರ ಮಹಾಮಂತ್ರವನ್ನು ನೋಡ್ರಿ. ನಮೋಕಾರ ಮಹಾಮಂತ್ರ ಕರ್ಮನಾಶ ಮಾಡ್ತಿತ್ತೋ ಗೊತ್ತಿಲ್ಲ, ಆದ್ರೆ ಮನಸ್ಪೂರ್ವಕ ಯಾವ ಅಂತಲ್ಲ ಅವನ ಕರ್ಮ ಅಂತೂ ನಾಶ 100% ಆಯ್ತು. ಮನಸ್ಪೂರ್ವಕ ಅನ್ಬೇಕು. ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ನೋಡ್ರಿ. ಯಾವುದೇ ವಿಚಾರ ಬರ್ಕಾಯ್ತು ಅಥವಾ ಏನಾದರೂ ನಿಮಗೆ ಬ್ಯಾಡಾದ ವಿಷಯಗಳು ಬರ್ತಿರ್ತಾರಲ್ಲ, ಅವಾಗ ನಮೋಕಾರ ಮಂತ್ರ ಅನ್ರಿ, ಅದು ಸಹಜವಾಗಿ ತನ್ನಿಂದ ತನ್ನ ಕರ್ಮ ನಿರ್ಜನ ಹಾಕೋತ ಹೋಗ್ತೈತಿ. ಮತ್ತು ಅದು ಏನೋ ಗೊತ್ತಿಲ್ಲ, ಪುಣ್ಯದ ಉದಯ ಎಷ್ಟಿರ್ತೈತಿ, ಆ ಮುಂದಿನ ಜೀವದೊಳಗೂ ಪರಿವರ್ತನೆ ಮಾಡ್ತಿದ್ರು. ಯಾಕಂದ್ರೆ ಪುಣ್ಯದ ಪ್ರತಾಪದಿಂದ, ಪುಣ್ಯದ ಒಟ್ಟು ತಾಕತ್ತದ. ಸೊ ಯಾವಾಗ ನಿಮ್ಗೆ ಸಮಯ ಸಿಗ್ತೈತಿ, ಯಾವಾಗ ಏನಿರ್ತೈತಲ್ಲ, ನಮೋಕಾರ ಮಂತ್ರ ಅಣತಾ ಆ ಥರ ಸ್ವರೂಪ ನಮ್ಮದು ಏಕತೆ ಯಾವ ತಿಳ್ಕೊತಲ್ಲ ಅವಂತೂ ಸಂಸಾರದಿಂದ ಮುಕ್ತಾಗಿ ಹೋಗ್ತಾನೆ. ಏನು ಹೇಳೇನ್ರಿ? ನಮೋಕಾರ ಮಂತ್ರ ಸ್ವರೂಪ ಚಿಂತನೆ ಮಾಡ್ರಂದ್ರೆ ಪುಣ್ಯದ ಬಂದ ಆಗ್ತದ. ಇನ್ನು ನಮೋಕಾರ ಮಂತ್ರದೊಳಗೆ ಯಾರಿಗೆ ನಮಸ್ಕಾರ ಮಾಡಿದಾರಲ್ಲ ಅಂಥ ಸ್ವರೂಪ ನಂದೈತೆ ತಿಳ್ಕೊಂಡಾಗಂತೂ ಅವು ಮುಕ್ತಿ ಪ್ರಾಪ್ತವಾಗ್ತಾನು, 8 ಕರ್ಮ ನಾಶ ಆಗ್ತಾವು. ಅಂಥ ವಿಶೇಷವಾದ ನಮೋಕಾರ ಮಹಾಮಂತ್ರದ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವು. ನೀವು ಕೂಡ ಎಷ್ಟು ಸಾಧ್ಯ ಆಗ್ತೈತಲ್ಲ ಸಹಜವಾಗಿ ಎಷ್ಟು ಸಾಧ್ಯ ಆಗ್ತೈತಿ, ಮಾಲಾ ಇರ್ಬೇಕತ್ತೆ ಅನ್ನಿಲ್ಲ ಕೈಯಾಗ, ಇದ್ರೂ ಚಲೋ ಕೆಡ್ರೂ ಚಲೋ, ಅದೇನು ತಪ್ಪಿಲ್ಲ. ಬಟ್ ಯಾವಾಗ ಖಾಲಿ ಇರ್ತಿಲ್ಲ ನಮೋಕಾರ ಮಂತ್ರ ಅನ್ರಿ, ಅದ್ರ ಸ್ವರೂಪ ಚಿಂತನೆ ಮಾಡ್ರಿ. ಈ ರೀತಿ ಮಾಡೋದ್ರಿಂದ ಅನಾದಿ ಕಾಲದಿಂದ ಬಂದಂತಹ ಕರ್ಮಗಳ ನಾಶ ಆಗ್ತದೆ. ಸೊ ಈ ರೀತಿಯಾಗಿ ನಾವೆಲ್ಲರೂ ಕೂಡ ನಮೋಕಾರ ಮಂತ್ರ ಬಗ್ಗೆ ತಿಳ್ಕೊಂಡು